ಆರ್ಗನ್ ಫೇಲ್ಯೂರ್ ಆಗುತ್ತಲ್ಲ. ಈಗ ಡಯಾಬಿಟಿಸ್ ಬಂದು 20 ವರ್ಷದ ನಂತರ ಒಂದೊಂದೇ ಪಾರ್ಟ್ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಯಾವ್ದು ಹೇಳಿ? ಕಣ್ಣು, ಆಮೇಲೆ ನ್ಯೂರಾನ್ಸ್, ಕಿಡ್ನಿ. ಆಗುತ್ತಲ್ವಾ? ಆಗುತ್ತೆ ಇಲ್ವಾ? ನೀವೆಲ್ಲ ನೋಡಿರ್ತಿರಲ್ಲ, ಇನ್ನೊಂದು ಸ್ವಲ್ಪ ಗಾಯ ಆಯ್ತಪ್ಪ, ಗ್ಯಾಂಗ್ರೀನ್ ಆಯ್ತು, ಅಲ್ಲ ಕಂಟ್ರೋಲ್ ಇಲ್ಲ ಅಂದ್ರೆ ಕಾಲೇ ಕಟ್ ಮಾಡಬೇಕು. ಆಗುತ್ತೆ ಯೂಶಲಿ. ಅದನ್ನೇ ನಾನು ವಿತ್ ಫಿಗರ್ ಅಂತ ತೋರಿಸಿದ್ದೀನಿ. ಚರ್ಮದ ರೋಗಗಳು ಯಾವ್ದು ಬೇಕಾದ್ರೂ ಬರೋದು, ಮತ್ತೆ ಅದರಲ್ಲಿ ಸೋರಿಯಾಸಿಸ್ ಮತ್ತೆ ಯಾವ್ದು ಗುಣ ಆಗಲ್ವೋ ಅದು ಬರೋದು. ಕ್ಯಾನ್ಸರಿಗಂತೂ ನಾವು ಏನಕ್ಕೆ ಕಾರಣನೇ ಇಲ್ಲ. ಕ್ಯಾನ್ಸರ್ ಯಾಕೆ ಬರುತ್ತೆ ಅನ್ನೋದು ನಮ್ಗೆ ಗೊತ್ತಿಲ್ಲ, ಇದುವರೆಗೆ ಕಂಡುಹಿಡಿಯಕ್ಕೆ ಆಗಲಿಲ್ಲ. ಯಾಕಂದ್ರೆ ಅದು ಆಟೋಇಮ್ಯೂನ್ ಡಿಸೀಸಸ್. ನಾವು ತೆಗೆದುಕೊಳ್ಳುವಂಥ ಆಹಾರದಿಂದ ನಮ್ಮ ದೇಹಕ್ಕೆ ಅಥವಾ ನಮ್ಮ ಮನಸ್ಸಿಗೆ ನಾವೇ ಅಪಚಾರ ಮತ್ತು ಅತ್ಯಾಚಾರ ಮಾಡ್ದಂಗೆ. ಅತ್ಯಾಚಾರ ಅಂದರೆ ಬೇರೆ ಮೀನಿಂಗ್ ಅಲ್ಲ, ನಮ್ಗೆ ನಾವೇ ಅತ್ಯಾಚಾರ ಮಾಡ್ಕೊಳ್ಳೋದು. ಯಾವ ರೀತಿಯಲ್ಲಿ? ಬೇರೆ ಬೇರೆ ರೀತಿಯಾದ ಆಹಾರ ಸೇವನೆ, ಬೇರೆ ಬೇರೆ ರೀತಿಯಾದ ವಿಚಾರಗಳಿಂದಾಗಿ. ಈಗ ನೋಡಿ, ಯಾರು ನಮ್ಗೆ ಕಾಯಿಲೆ ಕೊಡ್ತಾರೆ? ದೇವರಿಗೆ ಇಂಟ್ರೆಸ್ಟ್ ನಮ್ಗೆ ಕಾಯಿಲೆ ಕೊಡಲಿಕ್ಕೆ ಅಲ್ವಾ? ಹುಟ್ಟಿನಿಂದ ಒಂದು ಏಜ್ವರೆಗೆ ಅಪ್ಪ ಅಮ್ಮ ಕಂಟ್ರೋಲ್ ಇರ್ತೇವೆ, ಆಮೇಲೆ ನಮಗೆ ಬುದ್ಧಿ ಬರುತ್ತೆ. ನಾವೇ ಚೂಸ್ ಮಾಡ್ತೇವೆ ಇಂಥದ್ದು ಬೇಕು ಅದು ಬೇಕು ಅಂತೇಳಿ. ನಾವೇ ನಮಗೆ ಮಾಡ್ಕೊಂಡು ಹೋಗ್ತೇವೆ ಬಿಟ್ರೆ ಬೇರೆ ಯಾರು ನಮಗೆ ಹೊರಗಿಂದ ಕೊಡೋದಿಲ್ಲ. ಸೊ ಈ ಆಹಾರ ಪದ್ಧತಿ ಬಗ್ಗೆ ಸರಿಯಾಗಿ ತಿಳ್ಕೊಂಡಿದ್ದಲ್ಲಿ ನನ್ನ ಪ್ರಕಾರ ಯಾವುದೇ ಕಾಯಿಲೆಗಳು ಬರೋದಿಲ್ಲ. ಈಗ ನೋಡಿ, ಎಲ್ಲರೂ ಅಲೋಪತಿನಲ್ಲಿ ನಾನು ಯಾವುದೇ ಒಂದು ಸಿಸ್ಟಮನ್ನು ದೂಷಣೆ ಮಾಡ್ತಿಲ್ಲ. ಅಲೋಪತಿಗೂ ಬೇಕು. ಎಮರ್ಜೆನ್ಸಿ ಮೆಡಿಸಿನಲ್ಲಿ ತಕ್ಷಣ ಆಕ್ಸಿಡೆಂಟ್ ಆಯಿತು ತಕ್ಷಣವೇ ನಾವು ಹೋಗೋದಲ್ಲಿ ಅಲೋಪತಿಕ್ ಎಮರ್ಜೆನ್ಸಿ ಮೆಡಿಸಿನ್ಗೆ ಹೋಗೋದು. ಆದರೆ ಆಯುರ್ವೇದದಲ್ಲಿ ಹೇಳಿರೋದೇನೆಂದರೆ, ನಾವು ಇಷ್ಟೆಲ್ಲ ನಾನ್ ಕಮ್ಯುನಿಕೇಬಲ್ ಡಿಸೀಸ್ 70% ಡೆತ್ ಆಲ್ ಓವರ್ ದ ವರ್ಲ್ಡ್ ಈ ಒಂದು ನಾನ್ ಕಮ್ಯುನಿಕೇಬಲ್ ಡಿಸೀಸಿಂದ ಆಗಿದೆ ಅಂದರೆ ಎಲ್ಲರಿಗೂ ಕಾಯಿಲೆ ಬರ್ತಾ ಇದೆ. ಎಲ್ಲರೂ ಅದೊಂಥರ ಅಭ್ಯಾಸ, ಹ್ಯಾಬಿಟ್ ಥರ ಆಗ್ಬಿಟ್ಟಿದೆ. ಹೌದು, ನಂಗೆ ಬಂತು, ನಾನೀಗ ಡಾಕ್ಟರ್ ಹೋಗ್ತೀನಿ, ಎವ್ರಿ ಮಂತ್ ಬ್ಲಡ್ ಟೆಸ್ಟ್ ಮಾಡಿಸ್ತೀನಿ, ಒಂದು ಮಂತ್ ಮೆಡಿಸಿನ್ ತರ್ತೀನಿ, ಮನೆಯವ್ರದ್ದು ತಗೊಳ್ತಿರ್ತೀನಿ. ಇದು ಅಭ್ಯಾಸ ಆಗೋಗಿದೆ ಎಲ್ಲರಿಗೆ. ಹಾಗೆ BP, ಹಾಗೆ ಹಾರ್ಟ್. ಫಸ್ಟಿಗೆ ಬರೋದೇನು? ಬೊಜ್ಜು. ಎಲ್ಲ ನಾವು ಅಸಮರ್ಪಕ ಆಹಾರ ವಿಹಾರಗಳಿಂದ ಬರೋದು ಫಸ್ಟು ನಮ್ಮ ದೇಹದಲ್ಲಿ ಬೊಜ್ಜು ಉಂಟಾಗುತ್ತೆ. ನಾವು ವೇಟಿಗೆ ಆಗ್ತಾ ಹೋಗ್ತೀವಿ. ಈ ಬೊಜ್ಜನ್ನು ನಾವು ಸರಿಯಾಗಿ ನಿರ್ವಹಣೆ ಮಾಡಲಿಲ್ಲ, ಆಮೇಲೆ ರಕ್ತದೊತ್ತಡ ಸ್ಟಾರ್ಟ್ ಆಗುತ್ತೆ. ರಕ್ತದೊತ್ತಡದಿಂದ ನೆಕ್ಸ್ಟು ಬೈ ಪ್ರಾಡಕ್ಟ್ ಆಗಿ ಡಯಾಬಿಟಿಸ್, BP ಎರಡು ಶುರುವಾಗಿ ಒಂದು 5 ವರ್ಷದಲ್ಲಿ ಹಾರ್ಟಿನ ಸಮಸ್ಯೆ ಸ್ಟಾರ್ಟ್ ಆಗುತ್ತೆ. ಸೊ ನಾವು ಎಚ್ಚೆತ್ತುಕೊಳ್ಬೇಕಾಗಿದ್ದು ಎಲ್ಲಿ ಅಂದರೆ, ಸ್ಟಾರ್ಟಿಂಗಿಂದನೇ ಈಗ ಮಗು 6 ತಿಂಗಳ ನಂತರ ನೀವು ಎಕ್ಸ್ಟ್ರಾ ಫುಡ್ ಕೊಡೋಕೆ ಶುರು ಮಾಡ್ತೀವಿ. ಅಲ್ಲಿಂದನೇ ನಾವು ತಪ್ಪು ಮಾಡ್ತಾ ಇದ್ದೀವಿ. ಅಲ್ಲಿಂದನೇ ನಾವು ಬೇಡಿದ್ದ ರೀತಿಯಲ್ಲಿ ನಾವು ಮಿಸ್ಟೇಕ್ ಮಾಡ್ತಾ ಇರೋದ್ರಿಂದ ಈಗ ಎಲ್ಲರಿಗೂ ಕಾಮನ್ ಆಗಿಬಿಟ್ಟಿದೆ. ನೋಡಿ, ಮಗು ಹುಟ್ಟೋದು ಈಗ ಆಸ್ಪತ್ರೆಯಲ್ಲಿ, ಸಾಯೋದು ಅಂದರೆ ಮಗು ಹುಟ್ಟೋದು ಆಸ್ಪತ್ರೆಯಲ್ಲಿ, ಆದರೆ ಮನುಷ್ಯ ಹುಟ್ಟೋದು ಆಸ್ಪತ್ರೆಯಲ್ಲಿ, ಸಾಯೋದು ಆಸ್ಪತ್ರೆಯಲ್ಲಿ ಅಂತ ಅಲ್ವಾ? ಹೇಗೆ ಹೇಳಿ? ಈಗ ಹೋಮ್ ಡೆಲಿವರೀಸ್ ಇಲ್ಲ, ಎಲ್ಲ ಆಸ್ಪತ್ರೆಯಲ್ಲಿ ಡೆಲಿವರಿ ಆಯಿತು. ಅದೊಂದು ಒಂದಷ್ಟು ಪ್ರಾಬ್ಲಮ್ ಆಗ್ತಿತ್ತು ಅಂತೇಳಿ ಗೌರ್ಮೆಂಟ್ ಮಾಡಿದ ರೂಲ್ಸ್ ಓಕೆ. ಆದರೆ ಸಾಯೋದು ICU ಯಾಕೆ? ಈ ರೀತಿ ನಾನ್ ಕಮ್ಯುನಿಕೇಬಲ್ ಡಿಸೀಸಿಂದ ಈಗ ನಮ್ಮ ಅಜ್ಜಿನ ಹೋದ ವಾರ ನಮ್ಮ ಅಜ್ಜಿಗೆ ಈಗ 85 ಇಯರ್ಸ್, ಅವರಿಗೆ ಈಗ ICU ಇಟ್ಟಿದ್ದಾರೆ, ಕೃತಕ ಉಸಿರಾಟದಲ್ಲಿ ಇಟ್ಟಿದ್ದಾರೆ. ಅವರಿಗೂ BP, ಶುಗರ್ ಮತ್ತು ಹಾರ್ಟಿನ ಪ್ರಾಬ್ಲಮ್ 20 ವರ್ಷದಿಂದ ಇದೆ. ಸೊ ಅದೆಲ್ಲ ಆದ್ಮೇಲೆ ಒಂದು ಆರ್ಗನ್ಸ್ ಎಲ್ಲ ಫೈಲ್ಯೂರ್ ಆಗ್ತಾ ಬರುತ್ತಲ್ಲ. ಸೊ ನಮ್ಗೇನು ಮಾಡೋದು ಗೊತ್ತಾಗಲ್ಲ. ನ್ಯಾಚುರಲ್ ಡೆತ್ ಬರ್ತಾ ಇಲ್ಲ. ಈಗ ICU ಇಟ್ಟಿದ್ದಾರೆ, ಆಕ್ಸಿಜನ್ ಮೇಲೆ ಇಟ್ಟಿದ್ದಾರೆ. ಅಂದ್ರೆ ಹೇಳೋದು ಅರ್ಥ ಆಗ್ತಿದೆಯಲ್ಲ? ಅಂದ್ರೆ ನಾವು ಈ ರೀತಿಯ ಒಂದು ಆಹಾರ ಶೈಲಿನ ಬದಲಾವಣೆ ಮಾಡ್ಕೊಳ್ಳಿಲ್ಲ, ಜೀವನ ಶೈಲಿನ ಬದಲಾವಣೆ ಮಾಡ್ಕೊಳ್ಳಿಲ್ಲ ಅಂದ್ರೆ ನಾವು ಪ್ರತಿಯೊಬ್ಬರು ಈಗ 80% ICUಲೇ ಡೆತ್ ಆಗ್ತಾ ಇದೆ. ಇನ್ನೇನು 20% ಅಷ್ಟೇ ಆವಾಗ ಸಡನ್ ಹೃದಯಾಘಾತ ಆಗುತ್ತೆ, ಆಸ್ಪತ್ರೆ ಹೋಗ್ತೀನಿ ಮೊದಲೇ ಮನೆಯಲ್ಲೇ ಹೋಗ್ತಾರೆ ಅಥವಾ ಗಾಡಿ ಮಧ್ಯದಲ್ಲಿ ಹೋಗ್ತಾರೆ. ಅಂಥವ್ರಿಗಷ್ಟೇ ICU ಸಿಗ್ತಾ ಇಲ್ಲ. ICU ಹೋದ್ಮೇಲೆ ಅವ್ರು ಇದ್ದಾರಾ, ನಿಜವಾಗ್ಲೂ ಜೀವಂತವಾಗಿದ್ದಾರ ಅಥವಾ ಹೋಗಿದಾರ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಯಾಕಂದ್ರೆ ಈಗೆಲ್ಲ ಕಮರ್ಷಿಯಲೈಸ್ ಆಗಿಬಿಟ್ಟಿದೆ. ಈಗ ಮೊದಲು ಶಿವಮೊಗ್ಗದಲ್ಲಿ ನಾನು ಮದುವೆ ಇಲ್ಲಿ ಬಂದು 20 ವರ್ಷ ಆಯಿತು. ನಂಜಪ್ಪ ಹಾಸ್ಪಿಟ್ಲು ಮತ್ತು ಮೆಗಾ ಹಾಸ್ಪಿಟ್ಲ್ ಅಂತ ಎರಡೇ ಇದ್ದಿದ್ದು, ಮತ್ತೆಲ್ಲ ಸಣ್ಣ ಪುಟ್ಟ ಕ್ಲಿನಿಕ್ ಇದೆ. ಈಗ ಹೋದ್ರೆ ಎಷ್ಟು ಹಾಸ್ಪಿಟ್ಲ್ ಅಂದರೆ ಒಂದೊಂದು ನಡ್ಕೊಂಡು ಹೋದಂಗೆ ದೊಡ್ಡ ಅಷ್ಟು ಹಾಸ್ಪಿಟ್ಲ್ ಆಗಿದ್ದಾರೆ. ಮತ್ತು ಮೆಡಿಕಲ್ ಶಾಪ್ ಇದೆಲ್ಲ ನಮಗೆ ಆರೋಗ್ಯವನ್ನಂತೂ ಕೊಡಲ್ಲ. ಇದ್ದ ಆರೋಗ್ಯನ ಇನ್ನೊಂದಷ್ಟು ಏನು ನಾವು ಈಗ ನಮ್ಮ ಫಾರ್ ಎಕ್ಸಾಂಪಲ್ ನಾವು 80 ವರ್ಷಕ್ಕೆ ಡೆತ್ ಆಗೋದು ಅಂತ ಹೇಳಿದರೆ ನಾವು 60 ವರ್ಷಕ್ಕೆ ನಮ್ಮದು ಡೆತ್ ಆಗ್ತಿದೆ. ಯಾಕಂದ್ರೆ 30 ವರ್ಷಕ್ಕೆ 35-40 ವರ್ಷಕ್ಕೆ ಈ ರೀತಿ ಕಾಯಿಲೆಗಳು ಬರುತ್ತೆ. ಅದನ್ನು ಮೇಂಟೈನ್ ಮಾಡ್ತಾ ಮೆಡಿಸಿನ್ ತಿಂದು ಒಂದೊಂದು ಎಲ್ಲ ಆರ್ಗನ್ ಫೇಲ್ಯೂರ್ ಆಗಿ ಡೆತ್ ಆಗೋದಾಗುತ್ತೆ. ಸೊ ಅದಕ್ಕೆ ಆಯುರ್ವೇದ ಜೀವನ ಶೈಲಿ ನೀವೆಲ್ಲರೂ ಅಳವಡಿಸ್ಕೊಳ್ಳಿ ಅಂತ ಹೇಳಿ ಮತ್ತೊಂದು ರಿಕ್ವೆಸ್ಟ್ ಮಾಡ್ತೇನೆ.
ಮಾರ್ಪಡಿಸಿ ಕೆಲಸ ಮಾಡಬೇಕು. ಸರಿಯಾದ ಆಹಾರ ಕ್ರಮನ ನಾವು ಬಳಸ್ಕೊಳ್ಳಿಲ್ಲ ಅಂದರೆ ಯಾವ ಬೇಕಾದ್ರೂ ಬರ್ಬೋದು. PCOD, ಮಧುಮೇಹ, ಥೈರಾಯ್ಡ್. ಉದಾಹರಣೆ ಅಂದರೆ ನಾವು ಮಾಡ್ತಿರೋ ಮಿಸ್ಟೇಕ್, ನಾವು ಮಾಡ್ತಿರೋದು ಅಷ್ಟೇ ಹೇಳ್ತೇನೆ. ಈಗ ನಮ್ಮ ಆಸ್ಪತ್ರೆಗೆ ಕೆಲವರು ಅಸ್ತಮ ಅಂತೇಳಿ ಬರ್ತಾರೆ, ಶ್ವಾಸ ಅಂತೇಳಿ. ಯಾವಾಗಲಿಂದ ಇದೆ? ಚೈಲ್ಡ್ಹುಡ್ಡಿಂದ ಇಲ್ಲ. ಈಗ ಅಸ್ತಮ ಇದೆ ಹುಟ್ಟಬೇಕಾದ್ರೆ ಇರುತ್ತೆ, ಒಂದು ಮಗುವಿನ ಗರ್ಭದಿಂದನೇ ಬಂದಿರುತ್ತೆ. ಅದು ಜೆನೆಟಿಕಲ್ ಅಂತ ಹೇಳ್ಬೋದು, ವಂಶ ಪಾರಂಪರ್ಯ ಅಂತೇಳಿ. ಅದು ಇವರಿ ಭಾಗದಲ್ಲಿ 25-30 ವರ್ಷಕ್ಕೆ ಅಸ್ತಮ ಸ್ಟಾರ್ಟ್ ಆಗೋದು, ಅಥವಾ ಒಂದು 15-20 ವರ್ಷಕ್ಕೆ. ಅದೆಲ್ಲ ಕಾರಣ ಏನು ಅಂದರೆ, ಹೇಗೇನು ಅವರು ಊಟ ಆದಮೇಲೆ ರಾತ್ರಿ ಹಾಲು ಕುಡಿಯೋದು. ಹೌದು, ನಾನು ರಿಸರ್ಚ್ ಮಾಡಿದ್ದೀನಿ ಇದ್ರ ಬಗ್ಗೆ. ಅದಕ್ಕೆ ನಾನು ವಿರುದ್ಧ ಆಹಾರದ ಬಗ್ಗೆ 2-3 ಆರ್ಟಿಕಲ್ ಬರ್ತಿರೋದು. ಹೌದು, ಈಗ ನೋಡಿ ಇಷ್ಟು ಜನದಲ್ಲಿ ನೀವು ಕುಡಿದಿರ್ಬೋದು. ಈಗ ನಮ್ಮ ಒಂದು ಬೈರಣ್ಣ ಮತ್ತು ಹೆಬ್ಬಳ್ಳಿ ವರ್ಕ್ ಮಾಡಿದ್ನಲ್ಲ, ನನಗೆ ಅವಾಗ ತಲೆಗೆ ಬಂದಿದ್ದು ಇವರಿಗೆ ಮಧ್ಯ ವಯಸ್ಸಿನಲ್ಲಿ ಸ್ಟಾರ್ಟ್ ಆಗಿದೆ. ಇದಕ್ಕೆ ಏನು ಕಾರಣ? ಚೈಲ್ಡ್ಹುಡ್ಡಲ್ಲಿ ಇರಲಿಲ್ಲ. ಏನು ಕಾರಣ ಅನ್ಬೇಕಾದ್ರೆ ನಾನು ಓದಿದ್ದೆಲ್ಲ ನೆನಪಾಯಿತು. ವಿರುದ್ಧ ಆಹಾರ, ಈ ರೀತಿ ಆಹಾರ ಸೇವನೆ ಮಾಡೋದಿಲ್ಲ. ಯಾಕೆ ಗೊತ್ತಾ? ಇದರಲ್ಲಿ ತುಂಬ ಸೈಂಟಿಫಿಕ್ ರೀಸನ್ ಇದೆ. ಊಟ ನಾವು ಒಂದು ದೊಡ್ಡ ಮಟ್ಟದಲ್ಲಿ ಊಟ ಮಾಡಿರ್ತೇವೆ, ಮತ್ತು ರಾತ್ರಿ ನಾವು ಊಟ ಮಾಡೋದು ಕಡಿಮೆ ಮಾಡಬೇಕು. ಬೆಗರ್ಸ್ ಥರ 3 ಟೈಮಲ್ಲಿ 3 ಥರ ಊಟ ಮಾಡಬೇಕಂತ ಹೇಳಿರಲ್ಲ. ಬೆಳಗ್ಗೆ ರಾಜನ್ ಥರ, ಮಧ್ಯಾಹ್ನ ಮಂತ್ರಿ ಥರ, ರಾತ್ರಿ ಬೆಗರ್ಸ್ ಥರ. ಸಿಕ್ಕಿಲ್ಲ ಅಂದರೆ ಇಲ್ಲ, ಆ ಟೈಪ್ ಮಾಡಬೇಕು. ನಾವು ಏನು ಮಾಡ್ತೀವಿ, ಮಧ್ಯಾಹ್ನ ಮಾಡಿದ್ದು ಎಲ್ಲದನ್ನು ಒಂದ್ಸರಿ ಹೊಡೆದು ಬಿಡ್ತೀವಿ. ಆ ನಂತರ ಅರ್ಧ ಗಂಟೆ ಹೆಂಡತಿ ಬಿಸಿ ಹಾಲು ಅವರಷ್ಟೇ ಕಬ್ಬಿದಂತೆ ತಾಜೆ ಒಂಚೂರು ಅರಿಶಿನ ಪುಡಿನ, ಜೀರಿಗೆ ಪುಡಿನ ಹಾಕಿ ತಂದು ಕೊಡ್ತಾರೆ. ಖುಷಿಯಿಂದ ಕೊಟ್ಟು ಮರ್ತೀವಿ. ಏನಾಗುತ್ತೆ, ಒಂದು ಹೊತ್ತು ಕಡಿಮೆ ಊಟ ಮಾಡಬೇಕು ಅಂತ ಟೈಮ್ ನೀವು ದೊಡ್ಡ ಊಟನೇ ಮಾಡಿದ್ದೀವಿ, ಏನೋ ಊಟ ಮೇಜರ್ ಊಟ. ಅದ್ರ ನಂತರ ಇದು ಮತ್ತೆ ಹಾಲನ್ನು ಹಾಕಿದ್ವಿ, 2 ಊಟ ಮಾಡ್ದಂಗೆ ಆಯಿತು. ಹೇಗೆ ಹೇಳಿ, ಹಾಲನ್ನು ಸಂಪೂರ್ಣ ಆಹಾರ ಅಂತ ಕಲಿದ್ರು. ಒಂದು ದೊಡ್ಡ ಲೋಟದಲ್ಲಿ ಹಾಲು ಕೊಡಿದ್ರೆ ನೀವು 250-300 ml ಹಾಲು ಕೊಡಿದ್ರೆ ಒಂದು ಊಟಕ್ಕೆ ಸಮ ಅಂತ ಹೇಳಿದ್ದಾರೆ. ಸಮ್ಟೈಮ್ಸ್ ನಮಗೆ ಊಟ ಸಿಗಲಿಲ್ಲ ಅಂದಾಗ 1 ಲೋಟ ಹಾಲು ಕುಡಿದ್ರು ಸಾಕು ಅಂತೇಳಿ ಅದನ್ನು ರಿಸರ್ಚ್ ಮಾಡಿಬಿಟ್ಟಿದ್ದಾರೆ. ಸೊ 2 ಊಟ ಮಾಡ್ದಂಗೆ ಆಯ್ತಾ? ಒಂದು ಅಲ್ಲಿ ಹೋಗಿ ಏನು ಕೆಲಸ ಇಲ್ಲ, ಆ್ಯಕ್ಟಿವಿಟೀಸ್ ಇಲ್ಲ, ಹೋಗಿ ಮಲ್ಗೋದಲ್ವಾ, ಅರ್ಧ ಗಂಟೆ ಟಿವಿ ನೋಡ್ಕೊಂಡು ಹೋಗಿ ಮಲ್ಗೋದು. ಸೊ ಅವಾಗ ಏನಾಯ್ತು, ಮತ್ತೆ ಈಗ ಮಧ್ಯಾಹ್ನನಾದ್ರೂ ಮಾಡಿದ್ರೆ ಅಥವಾ ಬೆಳಗ್ಗೆನಾದ್ರೂ ಮಾಡಿದ್ರೆ ನೀವು ತೋಟನ ಅಥವಾ ಬೇರೆ ಕೆಲಸ ಮಾಡಿ ಒಂದಷ್ಟು ಸ್ವೆಟ್ ಎಲ್ಲ ಆಗಿ ಕೆಲಸ ಅದು ಹೆಲ್ಪ್ ಆಗ್ತಿತ್ತು. ಇಲ್ಲಿ ಹೋಗಿ ಮಲ್ಗೋದು. 2 ಮಿಸ್ಟೇಕ್ ಆಯಿತು, 3 ಮಿಸ್ಟೇಕ್ ಆಯಿತು. 4ನೇದಂದರೆ ಈ ಹಾಲು ನೀವು ಮೊದಲು ತಿಂದಂಥ ಆಹಾರ ಜೊತೆಗೆ ಮಿಕ್ಸಪ್ ಆಗುತ್ತೆ. ಅದರಲ್ಲಿ ಉಪ್ಪು, ಖಾರ, ಹುಳಿ ಎಲ್ಲದೂ ಇರುತ್ತೆ. ಹಾಲಿಗೆ ಉಪ್ಪು, ಖಾರ, ಹುಳಿ ಅಂದರೆ ಆಗೋದಿಲ್ಲ. ಗೊತ್ತುಂಟಲ್ಲ ನಿಮಗೆ. ಹಾಲನ್ನು ಎಷ್ಟು ಜೋಪಾನ ಮಾಡಿ ಕೊಟ್ಟಿಗೆ ದನ ಕಲಿಯೋದ್ರಿಂದ ಹಿಡಿದು ಕೆಚ್ಚಲಿನಿಂದ ಹಿಡಿದು ತೊಳೆದಿದ್ದು ಪಾತ್ರೆನ ತೊಳೆದಿದ್ದು ಅಲ್ಲಿಂದ ತಂದು ಹಾಲು ಮೊಸರಿಗೆ ಹೆಪ್ಪಾಕುವಾಗ ಹಾಲು ನಿಮ್ಗೆ ಹಾಲಾಗೇ ಇರಬೇಕು ಅನ್ನೋದು ನಮ್ಮ ಇಂಟೆನ್ಷನ್. ಹೊಟ್ಟೆ ಹಾಕಬೇಕಾದ್ರೆ ಯಾಕೆ ಯೋಚನೆ ಮಾಡಲ್ಲ ಅಂತ ನಂಗೆ ಅರ್ಥನೇ ಆಗೋದಿಲ್ಲ. ಹೌದು, ನಿಜವಾಗ್ಲು ನಂಗೆ ದಿನಾ ಬರೋ ಪೇಷಂಟ್ಗಳೇ ಅವರು. ಈಗ ನನ್ನೇನೋ ಒಂದು ಲೇಡಿ ಬಂತಲ್ಲ, ಅವರು ಊಟ ಅಂತ ಹಾಲು ಕುಡಿಯೋರೆ. ನಂಗಂತೂ ಹೇಳಿ ಆಮೇಲೆ ಆರ್ಟಿಕಲ್ ಬರೆದೆ, ಯೂಟ್ಯೂಬಲ್ಲಿ ಬಿಟ್ಟೆ. ಆದರೆ ಎಲ್ಲರಿಗೂ ಗೊತ್ತಿಲ್ಲಲ್ಲ. ಅದರಲ್ಲೂ ಈಗ ಹವ್ಯಕ ಕಮ್ಯುನಿಟಿಯಲ್ಲಿ ಜಾಸ್ತಿ ಪ್ರಾಬ್ಲಮ್. ಊಟ ಆದ್ಮೇಲೆ ಹಾಲು ಕುಡಿಯೋದು, ಆಮೇಲೆ ರಾತ್ರಿ ಮೊಸರು ಕುಡಿಯೋದು, ಮೊಸರು ಕುಡಿಯೋದ್ರಿಂದ ಹಾಲು ಹಾಕೊಳ್ಳೋದು, ಆನಂತರ ಸಂಜೆ ಅಥವಾ ತಿಂಡಿ ನಂತರ ಹಾಲಿನ ಕಷಾಯ ಕುಡಿಯೋದು, ಆನಂತರ ಸಂಜೆ ಹಾಲಿನ ಕಷಾಯ ಜೊತೆಗೆ ಮನೇಲಿ ಮಾಡಿರುವಂತಹ ತಿಂಡಿಗಳು, ಅದು ಕುಕ್ಕರೆ ತಿಂಡಿ ಇರ್ಬೋದು, ಕುಕ್ಕರೆ ಚಿಪ್ಸು ನಿಮ್ಮ ಮನೆಯಲ್ಲೇ ಮಾಡ್ತಿಲ್ಲ, ಅದಕ್ಕೆ ಉಪ್ಪು ಖಾರ ಎಲ್ಲ ಹುಳಿ ಹಾಕಿರ್ತಿಲ್ಲ. ಹಾಲು ಕುಡಿದ್ರೆ ಇರ್ತೀನಿ. ನನಗಂತೂ ವಿಷ ಮತ್ತೆ 52 ಒಟ್ಟೊಟ್ಟಿಗೆ ಕೊಡಂಗೆ ಇಮ್ಯಾಜಿನ್ ಆಗುತ್ತೆ ನನಗೆ. ಎಲ್ಲರಿಗೂ ಬಿಡಿಸಿ ಅಂದರೆ ಪ್ರತಿಯೊಂದು ಪೇಷಂಟ್ ಹೊಸದೇ ಆಗಿರ್ತಾರೆ, ಅವ್ರಿಗೆ ಗೊತ್ತಿರೋದಿಲ್ಲ. ನಾನು ಹೇಳೋದೇ ಕೆಲಸ. ಅದಕ್ಕೆ ಒಂದು 5-6 ಜನ ಬಂದಂದರೆ ಅವ್ರಿಗೊಂದು ದೊಡ್ಡ ಬೋರ್ಡೇ ಮಾಡಿಟ್ಟಿದ್ದೀನಿ. ಅಲ್ಲಿ ಹೋಗಿ ಏನೇನು ಆಗುತ್ತಲ್ಲ ಎಕ್ಸ್ಪ್ಲೇನ್. ಈಗ ನಿಮ್ಮ ಹತ್ರ ಎಷ್ಟು ಹೇಳ್ತಿಲ್ಲ ಅಷ್ಟೇ ಅಲ್ಲೂ ದಿನ ಒಂದು ಸ್ಪೀಚ್ ಇದ್ದೇ ಇರುತ್ತೆ ನನಗೆ. 5-6 ಜನ ಕೂತ್ರೂ ಪರವಾಗಿಲ್ಲ, ಅಲ್ಲಿ ಒಬ್ಬರಿಗೆ ಹೇಳೋದು 6 ಜನ ಕೊಟ್ಟಿಗೆ ಹೇಳೋಣ ಅಂತೇಳಿ ಅಷ್ಟೇ. ಯಾಕಂದ್ರೆ ನಿಮ್ಮ ತಪ್ಪಲ್ಲ ಅದು, ನಿಮ್ಗೆ ಗೊತ್ತಿಲ್ಲ ಅಷ್ಟೇ. ರೂಢಿ ಅಂದರೆ ನಿಮ್ಮ ಹಿಂದಿನವ್ರು ಮಾಡ್ತಿದ್ರು. ಹಿಂದಿನವರು ಯಾಕೆ ಮಾಡ್ತಿದ್ರು ಅಂತ ನಮಗೆ ಗೊತ್ತಿಲ್ಲ. ನಿಮ್ಮ ಅಜ್ಜಿ ಕಾಲದಲ್ಲಿ ಪದ್ಧತಿ ಹೆಂಗೆ ಗೊತ್ತಿಲ್ಲ. ಯಾಕೆ ಮಾಡಿ ಅವ್ರು ಮಿಕ್ಸಿ ಇರಲಿಲ್ಲ, ವಾಷಿಂಗ್ ಮಿಷಿನ್ ಇರಲಿಲ್ಲ, ಪಂಪ್ ಇರಲಿಲ್ಲ, ಎಲ್ಲ ಅವಾಗ ಹಾರ್ಡ್ ವರ್ಕ್ ಮಾಡ್ತಿದ್ರು. ಮತ್ತು ಅವ್ರಿಗೆ 7 ಗಂಟೆ ಸುಮಾರು ಊಟ ಮಾಡಿ 9 ಗಂಟೆ ಹಾಕ್ಬಿಟ್ಟಿದ್ರೆ ಯಾರಿಗೆ ಗೊತ್ತು. ನಾವು ಹಂಗೆ ಮಾಡಲ್ಲ, 9-10 ಗಂಟೆ ಊಟ ಮಾಡ್ತೇವೆ, ತಕ್ಷಣವೇ ಹಾಕಿರ್ತೇವೆ. ಈ ಹಾಲೇನಾಗುತ್ತೆ, ಹಾಲಿಗೆ ಹುಳಿ, ಉಪ್ಪು, ಖಾರ, ಹುಳಿ ಆಗೋದಿಲ್ಲಲ್ಲ, ಅದು ಈ ಫುಡ್ಡಲ್ಲಿ ಜೊತೆ ಮಿಕ್ಸ್ ಆಗಿ ಅಲ್ಲಿ ಕೆಟ್ಟ ವಾತಾವರಣ ನಿರ್ಮಾಣ ಮಾಡುತ್ತೆ. ಹಾಲಿನ ಗುಣನೂ ನಮ್ಗೆ ಸಿಗಲ್ಲ, ಈ ಮಧ್ಯೆ ಊಟ ಮಾಡಿದ ಆಹಾರದ ಗುಣನೂ ಸಿಗೋದಿಲ್ಲ. 2 ಸೇರ್ಕೊಂಡು ಕೆಸರು ಥರ ಆಗುತ್ತೆ. ಕೆಸರು ಥರ ಆಗಿದ್ದು ಏನಾಗುತ್ತೆ, ಮುಂದೆ ಗ್ಯಾಸ್ ಥರ ಮೇಲ್ಮೇಲೆ ಬರ್ತಾ ಇರುತ್ತೆ. ಕೆಲವರಿಗೆ ಗ್ಯಾಸ್ ಥರ ಬರುತ್ತೆ, ಆರೋಗ್ಯ ಅಸಿಡಿಟಿ ಆಗುತ್ತೆ. ಅಸಿಡಿಟಿ ಯಾಕಾಗುತ್ತೆ, ಇದೇ ಕಾರಣಕ್ಕೋಸ್ಕರ. ಎಲ್ಲರಿಗೂ ಅಭ್ಯಾಸ ಆಗಿರ್ಬೋದು ನೋಡಿ. ಸಣ್ಣ ಮಗು ನಿನ್ನೆ ಒಂದು ಸಣ್ಣ
ಅಂದರೆ ಅದು ಅಸಿಡಿಟಿ ಅಂತಿದೆ. ಅಷ್ಟು ಸಣ್ಣ ಮಗು ನಿಂತು ಅಸಿಡಿಟಿ 12 ವರ್ಷದವರೆಗಿದೆ. ಇದೇ ಕಾರಣ ಅದಕ್ಕೂ ಹಾಲು ಕುಡಿಸ್ತಾರೆ. 6 ತಿಂಗಳ ಮಗುವಿಂದಲೇ ಹಾಲು ಕುಡಿಸೋಕೆ ಶುರು ಮಾಡ್ತಾರೆ ಅಲ್ವಾ. ಹಾಗಾಗಿ ಇಲ್ಲ ಕೆಲವರಿಗೆ ಗ್ಯಾಸ್ ಆಗಿ ಕೆಳಗಡೆಯಿಂದ ಗ್ಯಾಸ್ ಹೋಗುತ್ತೆ ಮಾರ್ದಿನ, ಇಲ್ಲ ಕೆಲವರಿಗೆ ಹೊಟ್ಟೆ ಹಿಂದಂಗೆ ಆಗುತ್ತೆ, ಇನ್ನು ಕೆಲವರಿಗೆ IBS ಪ್ರಾಬ್ಲಮ್ ಆಗುತ್ತೆ. ಇದೇ ರೀತಿ ಪದ್ಧತಿ ಮಾಡ್ಕೊಂಡು ಹೋದಲ್ಲಿ ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಅಂತೇಳಿ ದಿನಕ್ಕೆ 3 ರಿಂದ 5 ಸಲ ಗಂಡಸಿ ಹೋಗಲೇಬೇಕು. ಇದೆಲ್ಲ ನಮ್ಮ ಬೈಲಂಬೆ ಭಾಗದಲ್ಲಿ ಇದೆ. ಅಂದರೆ ಈ ರೀತಿ ಪದ್ಧತಿಯನ್ನು ಅಳವಡಿಸ್ಕೊಂಡವರಿಗಿದೆ. ಒಂದು ಮನೆಯಲ್ಲಿ ಒಬ್ರಿಗಾದ್ರೂ IBS ಇದೆ, ಒಬ್ರಿಗಾದ್ರೂ ಅಸ್ತಮ ಇದೆ, ಒಬ್ರಿಗಾದ್ರೂ ಚರ್ಮ ಕಾಯಿಲೆ ಇದೆ, ಒಬ್ರಿಗಾದ್ರೂ ಒಂದೊಂದು ಮೂಲವ್ಯಾಧಿನೂ ಇದೆ ಕೆಲವರಿಗೆ. ಸೊ ಇದಕ್ಕೆಲ್ಲ ಕಾರಣ ಮೈನ್ ಊಟ ಆದ ನಂತರ ಹಾಲು. ಇನ್ನು ಹಾಲು ಯಾವಾಗ ಕುಡಿಬೇಕಂದ್ರೆ ನಿಮ್ಮ ಕ್ವಶನ್ ಬರುತ್ತೆ. ಈಗ ಯಾವಾಗ ಕುಡಿಬೋದು? ನಾನು ಹೇಳಿದ್ರೆ ಬೆಳಗ್ಗೆ ಎದ್ದ ತಕ್ಷಣ ಕುಡಿದ್ರೆ ಒಳ್ಳೆಯದು. ಯಾಕಂದ್ರೆ ನಾವು ಏನೇನು ತಿಂದಿದ್ದ ಆಹಾರ 3 ಗಂಟೆ ಜಠರ ಖಾಲಿ ಆಗುತ್ತೆ. ಬಿಟ್ಟರೆ ಜಠರದಿಂದ ಕೆಳಗಡೆ ಇನ್ನೂ ಉದ್ದುದ್ದ ಮಾರ್ಗ ಇದ್ದಾವೆ. 5 ಕಿಲೋಮೀಟರ್ನಷ್ಟು ಸಣ್ಣ ಕರಡು, 5 ಮೀಟರ್ನಷ್ಟು, ಆಮೇಲೆ 2 ಮೀಟರ್ನಷ್ಟು ದೊಡ್ಡ ಕರಡು, ಅಲ್ಲೆಲ್ಲ ಹೋಗ್ಬೇಕಲ್ಲ. ಬೆಳಗ್ಗೆ ತಿಂದಿದ್ದು 3 ತಾಸಿಗೆ ಜಠರ ಖಾಲಿ ಆಗುತ್ತೆ. ಮತ್ತೆ ಮಧ್ಯಾಹ್ನ ಹಾಕ್ತೇವೆ ಫುಡ್ಡು, ಮತ್ತೆ ರಾತ್ರಿ ಹಾಕ್ತೇವೆ. ಸೊ ರಾತ್ರಿ ಹಾಕಿದ ಫುಡ್ ಅಂದರೆ ಬೆಳಗ್ಗೆ 8 ಅಥವಾ 9 ಗಂಟೆ ತಿಂತೀವಲ್ಲ, ಅವಾಗ ಸ್ವಲ್ಪ ಗ್ಯಾಪ್ ಜಾಸ್ತಿ ಇರುತ್ತೆ. ಸೊ ಫುಲ್ ಹಾಲಿನ ಸಂಪೂರ್ಣ ಕೂಡ ನಮ್ಗೆ ಸಿಗಬೇಕು. ಅದರಲ್ಲಿ ಹಾಲು ಒಳ್ಳೆಯದೇ. ವೆಜಿಟೇರಿಯನ್ಸ್ಗಂತೂ ಹಾಲು ಬೇಕೇ ಬೇಕು. ಅದೇ ತೆಗೆದುಕೊಳ್ಳೋ ಕ್ರಮ ಮಾತ್ರ ಸರಿಯಾಗಿರಬೇಕು. ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ದೆಲ್ಲ ಒಂದು ಟೆನ್ಷನ್ ಏನಂದರೆ ಹಾಲು ಕರ್ಕೊಂಡ್ಬಂದಿರ್ತೀವಿ, ತಾಜಾ ಹಾಲು ಅವಾಗಲೇ ಕುಡಿಬೇಕು ಅಂತೀವಿ. ಎಲ್ಲರೂ ಅದೇ ಹೇಳೋದು. ಮಾರದಿನ ಇಟ್ಟರೆ ಏನೋ ಮಾರದಿನ ಕುಡಿದ್ರೆ ಏನೋ ಆಗಲ್ವಾ, ಅಷ್ಟು ಲೇಟ್ ಕುಡಿಬೋದಾ ಅಂತೇಳಿ. ಬಾಕಿ ಎಲ್ಲ ಆಹಾರನೂ ನಾವು ಹಂಗೆ ಎಲ್ಲ ಮಾಡೋದು. ಏನು ತಕ್ಷಣ ಕರ್ಕೊಂಡು ಬಂದ ತಕ್ಷಣ ಅಕ್ಕಿನ ತಿಂತೀವ ಅಥವಾ ಇನ್ನೊಂದೇನಾದ್ರು ತಿಂತೀವ, ತರಕಾರಿ ತಿಂತೀವ, ಅವೆಲ್ಲ 2-3 ದಿನ ಇಟ್ಟೇ ತಿನ್ನೋದಲ್ಲ. ಎಷ್ಟೆಷ್ಟು ತಿನ್ನೋದಕ್ಕೆ ಇಟ್ಟೆ ಕಾಳುಗಳೆಲ್ಲ ತಿನ್ನೋದಲ್ಲ. ಹಾಲು ಒಂದೇ ಇದರಲ್ಲಿ ಯಾಕೆ ಅದೊಂದು ತಾರತಮ್ಯ ಮಾಡ್ತಾ ಇದೀವಿ ಅಂತ ಅರ್ಥ ಆಗಲ್ಲ. ಬೆಳಿಗ್ಗೆ ಬಿಸಿ ಮಾಡಿ ರಾತ್ರಿ ಇಡ್ತೀರಿ, ಮತ್ತು ಫ್ರಿಜ್ಜಲ್ಲೆಲ್ಲ ಇಡಕ್ಕೆ ಹೋಗ್ಬಾರ್ದು. ಬಿಸಿ ಮಾಡೇ ಇಡಬೇಕು, ತಾಜಾವಾಗಿರ್ಬೇಕಂತ. ಫ್ರಿಜ್ಜಿಗೆ ಹೋಯ್ತಾ ಅರ್ಧ ಮಾತ್ರ ಅಲ್ಲಿ ಹಾಳಾಯ್ತು, ಅದ್ರ ಗಿಡಗಳೆಲ್ಲ ನಷ್ಟ ಆಗ್ತಾ ಬರುತ್ತೆ. ಹಾಲಿನ ಮಾತ್ರ ಅಲ್ಲ, ತರಕಾರಿಗಳದ್ದು. ಫ್ರಿಜ್ಜೇ ಅವಶ್ಯಕತೆ ಇಲ್ಲ ನಮಗೆ. ಫ್ರಿಜ್ ಬಂದು ಅರ್ಧ ಹಾಳಾಗಿರೋದು. ಆನಂತರ ಫ್ರಿಜ್ಜಲ್ಲಿ ಏನು ಇಟ್ಟಿರೋದಿಲ್ಲ. ನೋಡೋಕ್ಕೆ ದೊಡ್ಡ ಫ್ರಿಜ್ ಎಲ್ಲನೂ ತರ್ತಾರೆ, ಡಬ್ಬಲ್ದವ್ರಿಗೆಲ್ಲ ಸ್ಟೋರೇಜ್ ಇರ್ತಾರೆ. ನಾನು ತಂದಿಲ್ಲ. ಮೊದಲಿಂದ ನಮ್ಮಲ್ಲಿ ಸಣ್ಣ ಫ್ರಿಜ್ಜೆ. ಈಗಲೂ ಹೊಸ ಮನೆ ಆದರೂ ನಾನು 8 ವರ್ಷದಿಂದ ಅದೇ ಫ್ರಿಜ್ಜಲ್ಲೇ. ಯಾಕಂದ್ರೆ ಇಡಕ್ಕೆ ಎಂಥದೇ ಇಲ್ಲ. ನಾನು ಅದಕ್ಕೆ ಯಾವುದು ತಗೊಳ್ಳೋದೇ ಇಲ್ಲ. ಗೊತ್ತುಂಟಲ್ಲ, ಗೊತ್ತಿದ್ದ ಮೇಲೆ ಮಾಡ್ತಕ್ಕಲ್ಲ ಅಂತೇಳಿ. ಅದೆಲ್ಲದೇನು ಫ್ರಿಜ್ ಒಳಗಡೆ ಇಡ್ತಾರೆ ತೆಗಿತಾರೆ. ಆಮೇಲೆ ವಾರಗಟ್ಟಲೆ ತಿಂಗಳಗಟ್ಟಲೆ ಅದನ್ನು ತರಕಾರಿ ಅದನ್ನು ತೆಗಿತಾರೆ. ಏನೂ ಪ್ರಯೋಜನ ಇಲ್ಲ. ಡೈರೆಕ್ಟ್ ನ್ಯೂಟ್ರಿಷನ್ ಮಾಡಿದ್ರಲ್ಲ, ಅದರಲ್ಲಿ ಪೆರಿಷಬಲ್ ಫುಡ್ ಅಂತ ಹೇಳಿದ್ದಾರೆ. ಪೆರಿಷಬಲ್ ಅಂದರೆ ಹಾಲು, ಮೊಸರು, ಮಜ್ಜಿಗೆ, ಆಮೇಲೆ ಹಣ್ಣುಗಳು, ತಕ್ಷಣವೇ ಸೊಪ್ಪುಗಳು, ತರಕಾರಿಗಳು ತಕ್ಷಣವೇ ಹಾಳಾಗುವಂಥದ್ದು. ಅದನ್ನ ಫ್ರೆಶ್ ಇದ್ದಾಗಲೇ ಸೇವನೆ ಮಾಡಬೇಕು. ಸೇವನೆ ಮಾಡಲಿಲ್ಲ ಆಮೇಲೆ ಮಾಡ್ತಾ ಇದ್ದೆ ಅಂದರೆ ನೀವು ವೇಸ್ಟನ್ನು ಹಾಕ್ತಾರೆ ಬಾಡಿಗೆ. ಅದರಲ್ಲಿ ನ್ಯೂಟ್ರಿಷನ್ ಏನೂ ಇರೋದಿಲ್ಲ. ಹಾಗಾಗಿ ನಾನು ಈ ತರಕಾರಿಯಲ್ಲಿ ನಮ್ಮನೆ ಹತ್ರ ತರಕಾರಿ ವಾರದಲ್ಲಿ 3 ದಿನ ಬರುತ್ತೆ ವಿವೇಕಾನಂದ ನಗರದಲ್ಲಿ. ನಾನು ಹೋಗಿ ಪ್ರತಿ ಸಣ್ಣ ಕಾಲು ಕೆಜಿ ಅಷ್ಟೇ ತರ್ತೀನಿ. ಅವನು ಯಾಕೆ ಮೇಡಮ್ ಬರೀ ನಮಗೆ ಎಷ್ಟೇ ತಗೊಂಡು ಅಂತ ಕೇಳ್ತಾರೆ. ಅದಕ್ಕೆ ಇನ್ನು ಮತ್ತೆ ಗುರುವಾರ ಬರ್ತೀಯಲ್ಲ, ಅವ್ರು ಮತ್ತೆ ನಾವು ಬರೋದು ಬೇಡವಾ ಅಂತ ಕೇಳೋದು. ಆಮೇಲೆ ಶನಿವಾರ ಬರ್ತಾನೆ. ಯಾಕೆ ನಾವು ಕೆಜಿ ಗಟ್ಟಲೆ ತುಂಬ ತಗೊಂಡೋಗಿ ಇಟ್ಟು ಅದು ಖಾಲಿಯಾಗವರೆಗೆ ಮತ್ತೆ ಕಾಯ್ದಾಕೆ ಫ್ರೆಶ್ಶಾಗಿ ಅವನೇ ಅಲ್ಲಿ ಕಟ್ ಮಾಡ್ಕೊಂಡು ಬರ್ತಾನೆ. ಅವನೇ ಅಷ್ಟು ಕಷ್ಟದಿಂದ 3 ದಿನ ಬರ್ತಾನೆ. ನಾವು ಬರ್ಬೇಕಾದ್ರೆ ದಾರಿ ತೊಗೊಂಡ್ಬರೋಕ್ಕಾಗಲ್ವಾ? ಹಾಗಾಗಿ ಪೆರಿಷಬಲ್ ಮತ್ತು ನಾನ್ ಪೆರಿಷಬಲ್ ಥಿಂಗ್ಸ್ ಅಥವಾ ಫುಡ್ಸ್ ಅಂತ ಬಂದಾಗ ಪೆರಿಷಬಲ್ ಥಿಂಗ್ಸನ್ನು ತಕ್ಷಣ ಹಾಳಾಗುವಂಥದ್ದು. ಈಗ ನಾನ್ ವೆಜಿಟೇರಿಯನ್ಸಲ್ಲಿ ಮೀಟ್, ಚಿಕನ್ನು, ಫಿಶ್ ಎಲ್ಲ ಅದನ್ನು ತಂದು ಫ್ರಿಜ್ಜಲ್ಲಿ ಇಟ್ಟಿಟ್ಟು ತಿನ್ನೋದಲ್ಲ, ಪ್ರಯೋಜನ ಆಗೋದಿಲ್ಲ. ತರಬೇಕು, ಫ್ರೆಶ್ ಆಗಿ ಮಾಡಬೇಕು, ತಿನ್ನಬೇಕು. ಹಾಗೆ ಒಂದು ಹಾಲು, ಮೊಸರು, ಮಜ್ಜಿಗೆ ಮತ್ತು ಹಣ್ಣುಗಳು, ಸೊಪ್ಪು. ನಾನ್ ಪೆರಿಷಬಲ್ ಥಿಂಗ್ಸ್ ಅಂದರೆ ನನಗೆ ಗೊತ್ತೇ ಇದೆ. ಪ್ರತಿಯೊಂದು ಇದಿಷ್ಟು ಬಿಟ್ಟು ಮತ್ತೆಲ್ಲ ನಾನ್ ಪೆರಿಷಬಲ್. ಈಗ ಅಕ್ಕಿ ಇರ್ಬೋದು, ಕಾಳುಗಳಿರ್ಬೋದು, ಎಲ್ಲದೂ ನಾನ್ ಪೆರಿಷಬಲ್. ಅದನ್ನು ನಾವು ಎಷ್ಟು ದಿನಗಟ್ಟಲೆ ಇಟ್ಕೊಂಡು ತಿನ್ನೋದಿಲ್ಲ. ಇನ್ನಂತೂ ಮ್ಯಾಂಗೋ ಸೀಸನ್ ಅಂದರೆ ಮ್ಯಾಂಗೋ ಸೀಸನ್ ತಿಂದಲ್ಲದೆ ವರ್ಷ ಪೂರ್ತಿ ಮ್ಯಾಂಗೋ ಬೇಕು ಅಂತೇಳಿ ಯಾವ ರೀತಿ ಎಲ್ಲ ಸಂಸ್ಕರಣೆ ಮಾಡಿರ್ತಾರೆ. ಅದೆಲ್ಲ ಬೇಡ ಅನಿಸುತ್ತೆ ನಮಗೆ. ಆ ಟೈಮ್ ಬಂದಾಗ ಏನು ಪ್ರಕೃತಿ ಕೊಡುತ್ತೆ ಆವಾಗ ಸೇವನೆ ಮಾಡಿದ್ರೆ ನಮ್ಗೆ ಅಷ್ಟೇ ಸಾಕು. ಹಲಸನ್ನು ಅಷ್ಟೇ ವರ್ಷಗಟ್ಟಲೆ ಇಟ್ಟು ಯೂಸ್ ಮಾಡ್ತಾರೆ. ಹಲಸಿನ ಹಣ್ಣು, ಹಲಸಿನಕಾಯಿ, ಇದು ಗಟ್ಟಿ ಹಲಸಿನೆಲ್ಲ ಇಟ್ಟು ನಾನು ನೋಡಿದ್ದೀನಿ. ನಮ್ಮ ದೇಶದೆಲ್ಲ ತಂದು ಕೊಡ್ತಾರೆ ನಮಗೆ. ತಿನ್ನೋದಕ್ಕೆ ನಮಗೂ ತಂದು ಕೊಡ್ತಾರೆ. ಅದಕ್ಕೆ ಇವೆಲ್ಲ ಹಾಗೆ ಇದರಲ್ಲಿ ಒಂದು ನೋಡಿ, ಈಗ ನಾವು ಮಿಲ್ಕ್ ಶೇಕ್ ಅಂತ ಕುಡಿತೇವೆ. ಎಷ್ಟು ಡೇಂಜರಸ್ ಅಂದರೆ ಮ್ಯಾಂಗೋ ಮಿಲ್ಕ್ ಶೇಕು, ಚಿಕ್ಕು ಮಿಲ್ಕ್ ಶೇಕ್
ಚೆಕ್ ಮಾಡಬೇಕು. ಎಷ್ಟು ಪ್ರಾಬ್ಲಮ್ ಕೊಡುತ್ತಂದ್ರೆ ಮುಂದೆ ಕಾಯಿಲೆ ಬಂದಾಗ ನೀವು ನಂಗೆ ಕಾಯಿಲೆ ಬಂತು, ದೇವರು ನಮ್ಗೆ ಕಾಯಿಲೆ ಕೊಟ್ಟನ ಅಂತ ಅಪರಾಧ ಮಾಡಿದ್ದೆ ಅಂತೇಳಿ ತಪ್ಪಿಕೊಡ್ತೀವಿ. ಆದ್ರೆ ಈ ರೀತಿ ನಾವು ನೋಡಿ, ದೇವರು ನಮಗೆ ಕ್ರಿಯಾಶಕ್ತಿ ಮತ್ತೆ ಜ್ಞಾನಶಕ್ತಿ ಎರಡು ಕೊಟ್ಟಿದ್ದಾನೆ. ಇಚ್ಛಾಶಕ್ತಿ, ನಿನ್ನ ಒಳಿತಿಗೆ ನಿನ್ನ ಗೆಳತಿಗೆ ಇದೇ ದಾರಿ. ನಮ್ಗೆ ದೇವರು ಒಳ್ಳೆ ಮಾರ್ಗನೂ ತೋರಿಸ್ತಿರ್ತಾನೆ, ಕೆಟ್ಟ ಮಾರ್ಗನೂ ತೋರಿಸ್ತಾನೆ. ಚೂಸ್ ಮಾಡಕ್ಕೆ ನಮ್ಗೆ ಬುದ್ಧಿನೂ ಕೊಟ್ಟಿದ್ದಾನೆ. ಸೊ ಇಂಥ ಟೈಮಲ್ಲಿ ನಾವು ಬೇರೆಯವ್ರ ಮೇಲೆ ಹಾಕೋದೇ ಇಲ್ಲ, ದೇವ್ರ ಮೇಲೆ ಫಸ್ಟ್ ಹಾಕ್ಬಾರ್ದು. ಯಾಕಂದ್ರೆ ಮನುಷ್ಯನಾಗಿ ಹುಟ್ಟಿಸಿ ಇಲ್ಲಿ ಕಳಿಸಿದ್ರೆ ನಮಗೆ ಎಲ್ಲದನ್ನು ಒಂದು ಸರಬರಾಜು ಮಾಡ್ತಾನೆ. ಅಂಥದ್ರಲ್ಲಿ ನಾವು ಬುದ್ಧಿ ಯೂಸ್ ಮಾಡಲೇಬೇಕು. ಸೊ ಯಾವುದೇ ಮಿಲ್ಕ್ಷೇಕ್ನು ಯೂಸ್ ಮಾಡೋಂಗಿಲ್ಲ. ನನ್ನ ಅವ್ರ ಫ್ರೆಂಡ್ ಹೈಲಿ ಎಜುಕೇಟೆಡ್, ಅವಳಿದೆಲ್ಲ ಮಾಡ್ತಾ ಇದ್ದು, ನಾನು ನೋಡ್ತಾನೆ ಇದ್ದೆ. ಅದು ಎಷ್ಟು ಖುಷಿಯಿಂದ ಮಾಡ್ತಿದ್ದು ತಿಂದಿದ್ದಂದ್ರೆ ನನಗೆಲ್ಲ ಕೊಡೋಕೆ ಬರ್ತಿದ್ದು, ನಾನು ತಗೊಳ್ತಿರ್ಲಿಲ್ಲ. ಬಟ್ ಅವಳಿಗೆ ಮೊನ್ನೆ ಫೈಬ್ರಾಯ್ಡ್ ಡ್ರೆಸ್ ಆಯಿತು, ನಮ್ಮದೇ ಇದೆ, ಗರ್ಭಕೋಶದಲ್ಲಿ ಗೆಡ್ಡೆ ಕಾಣಿಸ್ತು. ತುಂಬ ಮನೇಲೆ ಮಾಡಬೇಕು, ಜಂಕ್ ಫುಡ್ಗಳೆಲ್ಲ ಹೊರಗಡೆ ತೊಗೊಂಡ್ರೆ ಇದಾಗುತ್ತೆ ಅಂತ ಹೇಳಿ ಅಲ್ಲಿದೆಲ್ಲ ತಾನೇ ರೆಸಿಪಿ ನೋಡಿಕೊಂಡು ತಾನೇ ಮಾಡ್ತಾ ಇದ್ದೆ. ಬಟ್ ಏನಾಯಿತು, ಲಾಸ್ಟಿಗೆ ಫೈಬ್ರಾಯ್ಡ್ ಡಿಫ್ರೆನ್ಸ್ ಆಯಿತು, ಗರ್ಭಕೋಶನೇ ಕಟ್ಟಿದ್ರು. ಸೊ ಒಂದಲ್ಲ ಒಂದು ರೀತಿಯಲ್ಲಿ ಅದು ಕಟ್ಕೊಟ್ಟೇ ಬಿಡುತ್ತೆ. ನಾವು ವಾಟ್ ವಿ ಈಟ್ ಸೊ ವಿ ಆರ್ ಅಂತೇಳಿ. ನಮ್ಗೆ ಆರೋಗ್ಯ ಬೇಕಾ, ಉತ್ತಮ ಬರೀ ಉತ್ತಮ ಆಹಾರದ ಸೇವನೆ ಮಾಡೋದ್ರಿಂದ ಅಷ್ಟೇ ಅದು ಸಿಗೋದಿಲ್ಲ. ಅದು ಸೇವನೆ ಮಾಡೋ ಕ್ರಮನ ಹತ್ಕೊಳ್ಬೇಕಾಗುತ್ತೆ ಅಲ್ವಾ. ಈಗ ನಾನು ಹೇಳಿದಷ್ಟು ನಿಮಗೆ ಮನಸ್ಸಿಗೆ ಹೋಯ್ತು ಅಂತ ಅನ್ಸುತ್ತೆ. ಏನೇನು ಮಿಸ್ಟೇಕ್ ನೀವು ಮಾಡ್ತಾ ಇದ್ರೆ ಅದನ್ನು ಸರಿ ಮಾಡ್ಕೊಳ್ಳಿ. ಆನಂತರ ಹೌದು, ಹಾಗಾಗಿ ಎಲ್ಲೂ ಸಹ ಮಿಲ್ಕ್ ಶೇಕ್ನ ಯೂಸ್ ಮಾಡ್ಕೋಬೇಡಿ. ಫ್ರೂಟ್ಸನ್ನ ಆ್ಯಕ್ಚುಲಿ ಯಾರು ಜ್ಯೂಸ್ ಕುಡಿಯೋದು ಗೊತ್ತಾ? ಬೆಡ್ ರಿಡನ್ ಪೇಷಂಟ್, ಹಲ್ಲಿದ್ದವರು, ಇನ್ನೇನೋ ಆಗೋದಿಲ್ಲ ಅಂದರೆ ಗ್ಲೂಕೋಸ್ ಎಲ್ಲ ಏರಿಸ್ತಾರಲ್ಲ ಅಂಥವ್ರು ಮಾತ್ರ ಫ್ರೂಟ್ ಜ್ಯೂಸು ಕುಡಿಬೇಕು. ಇಲ್ಲಾಂದರೆ ನಾವು ಕಚ್ಚಿನೇ ತಿನ್ನಬೇಕು. ಅದರಲ್ಲಿರೋ ಫೈಬರ್ಸು ಮತ್ತೆ ನಿಮ್ಮಿಂದ ನಾವು ಏನು ತಗೊಳ್ಳೋದಿಲ್ಲ, ಲಾಲ ರಸ ಉತ್ಪತ್ತಿ ಆಗುತ್ತೆ, ಎಲ್ಲ ಕಿಣ್ವಗಳು ರಸಾಯನಗಳೆಲ್ಲ ಉತ್ಪತ್ತಿ ಆಗುತ್ತೆ. ನಾವು ಫೈಬರ್ ರಿಚ್ ಫುಡ್ಡು ತಿನ್ನಬೇಕಂದ್ರೆ ಡೈರೆಕ್ಟಾಗಿ ತಿನ್ನಬೇಕು, ಜ್ಯೂಸ್ ಕುಡಿಲೇಬಾರ್ದು. ಹಾಲು ಬಳಸಿಲ್ಲ ಅದನ್ನು ಕುಡಿಬಾರ್ದು ಅಂತ ನಾನು ಹೇಳೋದು. ಯಾಕಂದರೆ ಫೈಬರ್ ಎಲ್ಲ ಹೋಗ್ಬಿಡುತ್ತಲ್ಲ, ನಾವೆಲ್ಲ ಸೋಸಿ ಇದನ್ನು ತಗೊಳ್ಳೋದಿಲ್ಲ. ಮಕ್ಕಳಿಗೆ, ಜ್ವರ ಬಂದವರಿಗೆ, ಅಥವಾ ಬೆಡ್ ರಿಡನ್ ಪೇಷಂಟಿಗೆ, ಏನು ಕೋಮಕ್ಕೆ ಹೋದವರಿಗೆ, ಅವರಿಗೆ ಏನು ಮಾಡೋಕ್ಕಾಗಲ್ಲ, ಡೈರೆಕ್ಟಾಗಿ ನ್ಯೂಟ್ರಿಷನ್ ಕೊಡಬೇಕಾಗುತ್ತೆ. ಸೊ ಮಿಲ್ಕ್ ಶೇಕ್ ಯಾರು ತೊಗೊಳ್ಬೇಡಿ. ಮತ್ತು ಯಾರು ತೊಗೊಳ್ಳೋದಿದ್ರೆ ನಿಮ್ಮ ಮಕ್ಕಳು, ಮೊಮ್ಮಕ್ಕಳು, ಅವರೆಲ್ಲರಿಗೂ ಹೇಳಿ. ಆನಂತರ ಈ ಹಾಲಿಗೆ ಯಾವುದೇ ರೀತಿಯಲ್ಲಿ ಹುಳಿ ಟಚ್ ಆಗಬಾರ್ದು. ನಾವು ಮೊಸರು ಮಾತ್ರ ಹಾಕಿದ ತಕ್ಷಣ ಹುಳಿಯಾಗಿ ಮೊಸರು ಆಗಿಬಿಡುತ್ತೆ ಹೆಪ್ಪ ಹಾಕಿದ ತಕ್ಷಣವೇ. ಆದರೆ ನಿಂಬೆಹಣ್ಣು ಹಾಕಿನೂ ಆಗುತ್ತೆ, ಅಥವಾ ದ್ರಾಕ್ಷಿ ಹಾಕಿನೂ ಆಗುತ್ತೆ, ಯಾವುದೂ ಮಿಕ್ಸ್ ಆಗೋಂಗಿಲ್ಲ. ಮತ್ತು ಹಾಲಿಗೆ ಉಪ್ಪು ಸೇವನೆ ಉಪ್ಪು ಹಾಕೋದಿಲ್ಲ. ಇದು ಎಷ್ಟೋ ಜನದ ಮನೆಯಲ್ಲಿ ಪಾಯಸ ಮಾಡಿರ್ತಾರೆ, ಹಾಲಿನ ಪಾಯಸ. ನಾನು ತಗೊಳ್ಳೋದಿಲ್ಲ, ಯಾಕಂದರೆ ನಮ್ಗೆ ವ್ಯವಸಾಯ ಅದೆಲ್ಲ ನೆನ್ಪು ಬಂದ್ಬಿಡುತ್ತೆ. ಪೇಷಂಟ್ ಹೇಳ್ತಾರೆ ಒಣ ದ್ರಾಕ್ಷಿ ಹಾಕ್ತಾರೆ, ಮತ್ತು ನಾವು ಊಟ ಮಾಡಿದ್ಮೇಲೆ ಪಾಯಸ ತಿಂತಾರಲ್ಲ, ಊಟ ಮಾಡಿದ್ರೆ ಮತ್ತೆ ಹಾಕಿ ಕೂಡ್ದಂಗೆ ಹೇಳ್ತಾರೆ ಹಾಲಿನ ಪಾಯಸ. ಹಾಲಿಂದ್ರಲ್ಲಿ ಶಾವಿಗೆ ಪಾಯಸ ಮಾಡ್ತೀವಿ. ಆಮೇಲೆ ಜೇನುತುಪ್ಪವನ್ನು ಸೇವನೆ ಮಾಡಿದಾಗ ಜೇನುತುಪ್ಪನ ಬಿಸಿ ನೀರಲ್ಲಿ ಹಾಕೊಂಡು ಸೇವನೆ ಮಾಡೋಂಗಿಲ್ಲ. ಜೇನುತುಪ್ಪದ ಕ್ವಾಲಿಟಿ ಮೇಂಟೈನ್ ಆಗಬೇಕು. ಅದರಲ್ಲಿರೋ ಫ್ಯಾಟ್ ರಿಡಕ್ಷನ್ ಅಥವಾ ಕಫ ಹರವಾದಂತಹ ಅದ್ರ ಗುಣ ಏನಿರ್ತದೆ ಅದನ್ನು ಸೇವನೆ ಮಾಡಬೇಕಂದ್ರೆ ಎಲ್ಲರೂ ಒಳ್ಳೆಯ ಏನು ಮಾಡ್ತಾರೆ, ಇಲ್ಲಿ ಬಿಸಿನೀರಿಗೆ ಸ್ವಲ್ಪ ಜೇನುತುಪ್ಪ ಹಾಕೊಂಡು ನಿಂಬೆಹಣ್ಣು ಹಾಕೊಂಡು ಸೇವನೆ ಮಾಡ್ತಾರೆ. ಅದು ಸಹ ಬಾಂಗು ಆಯುರ್ವೇದದ ಪ್ರಕಾರ. ಯಾಕಂದರೆ ಜೇನು ನೋಡಿ ಎಲ್ಲ ಹೂವಿನ ಮಕರಂದನ್ನು ತಗೊಂಡು ಬಂದು ತನ್ನದು ಒಂದು ಜೋಲನ್ನೆಲ್ಲ ಹಾಕಿ ಮಾಡಿರುತ್ತೆ. ಅದನ್ನು ನಾವು ಬಿಸಿನೀರು ಹಾಕಿದ ತಕ್ಷಣ ಡಿಸ್ಟ್ರಾಕ್ಷನ್ ಆಗಿಬಿಡುತ್ತೆ, ಕೆಮಿಕಲ್ ಫಾರ್ಮಲ್ಲೇ ಚೇಂಜ್ ಆಗಿಬಿಡುತ್ತೆ. ಆಮೇಲೆ ಸ್ವಲ್ಪ ಪ್ರಮಾಣದಲ್ಲಿ ವಿಷಕಾರಿ ಆಗಿಬಿಡುತ್ತೆ. ಸೊ ಯಾರೂ ಸಹ ಜೇನುತುಪ್ಪನ ಬಿಸಿ ಮಾಡೋಂಗಿಲ್ಲ, ಆಮೇಲೆ ಬಿಸಿ ಆಹಾರಕ್ಕೆ ಹಾಕೋಂಗಿಲ್ಲ. ಸೇವನೆ ಮಾಡಬೇಕಂದ್ರೆ ಡೈರೆಕ್ಟ್ ಒಂದು ಚಮಚ ತಿನ್ನಿ, ಒಂದು ಸ್ವಲ್ಪ ತಣ್ಣೀರು ಕುಡಿಯಿರಿ, ಬಿಸಿನೀರು ಕುಡಿಯೋಂಗಿಲ್ಲ. ಬಿಸಿನೀರು ಕುಡಿಯೋಂಗಿಲ್ಲ, ಡಿಸ್ಟ್ರಾಕ್ಷನ್ ಆಗುತ್ತೆ. ಜೇನುತುಪ್ಪ ಸೇವಿಸೋದ್ರಿಂದ ಬಿಸಿ ನೀರು ಅಥವಾ ಬಿಸಿ ಪದಾರ್ಥಗಳ ಸೇವನೆ ಮಾಡೋಂಗಿಲ್ಲ, ಅದು ಕ್ರಮ ವಿರುದ್ಧ ಆಯಿತು. ಬಿಸಿಲಿನಲ್ಲಿ ಒಳಗಡೆ ಬಂದ ತಕ್ಷಣ ಫ್ರಿಜ್ನಲ್ಲಿರೋ ನೀರನ್ನು ಕುಡಿಯೋಂಗಿಲ್ಲ. ನಾನು ಹೇಳ್ತೀನಿ ಮನೇಲಿರ್ಬೇಕಾದ್ರೂ ಕುಡಿಯೋಂಗಿಲ್ಲ ಅಂತೇಳಿ. ಬರೀ ಬಿಸಿನಲ್ಲಿ ಮಾತ್ರ ಈಗೆಲ್ಲ ಏನು ಮಾಡ್ತಂದ್ರೆ ಪೌಷ್ಟಿಕಗಳಿದ್ದಾರೆ ಅಥವಾ ಎಲ್ಲ ನನ್ನ ಮಕ್ಕಳು ಎಲ್ಲ ಹಂಗೆ ಮಾಡೋಕ್ಕೆ ಬರ್ತಾರಲ್ಲ, ಅವರಿಗೆಲ್ಲ ಹೇಳ್ತೇನೆ. ಅದೊಂದು ಫ್ಯಾಷನ್ ಆಗಿಬಿಟ್ಟಿದೆ ಈಗ, ಫ್ರಿಜ್ಜಲ್ಲಿ ನೀರಿಡೋದು ಕುಡಿಯೋದು. ಅಂದರೆ ಬಿಸಿ ಚಹಾ ಅಥವಾ ಕಾಫಿ ಕುಡಿದ ತಕ್ಷಣ ತಂಪಾದ ನೀರನ್ನು ಕುಡಿಬಾರ್ದು. ಕೆಲವರು ಮಾಡ್ತಾರೆ, ಟೀ ಕಾಫಿ ಕುಡಿತಾರೆ, ತಕ್ಷಣ ಹೋಗಿ ಬಾಯಿ ತೊಳಿಲಿಕ್ಕೆ ಹೋಗ್ತಾರೆ. ಅವಾಗಷ್ಟೇ ಬಿಸಿ ಕುಡಿದಿರ್ತೀವಿ. ಅಲ್ಲಿಂದ ಈಗ ನನ್ನದೇ ಆಗಿತ್ತು. ನಾನು 20 years ಬ್ಯಾಕ್ ಟೀ ಕುಡಿಬೇಕಾದ್ರೆ ಅದೆಲ್ಲ ಹಾಲಿನ ಟೀ ಬಾಯಲ್ಲೆಲ್ಲ ಹಿಡ್ದಾಗ ಆಗುತ್ತಲ್ಲ, ತಕ್ಷಣ ಹೋಗಿ
ಬಾಯಿ ತೊಳಿತಿದ್ದೆ. ತುಂಬ ದಿನಗಳ ನಂತರ, ತುಂಬ ವರ್ಷಗಳ ನಂತರ ನನಗೆ ಕ್ರ್ಯಾಕ್ ಆಗಿತ್ತು. ಅದು ನನಗೆ ಇನ್ನು ಮುಂದಿನ ತುಂಬ ವರ್ಷಗಳ ನಂತರ ಗೊತ್ತಾಯ್ತು, ನಾನು ಅವಾಗ ತಪ್ಪು ಮಾಡಿದೆ, ಅದಕ್ಕೆ ಕ್ರ್ಯಾಕ್ ಆಗಿತ್ತು. ಈಗ ಸರಿಯಾಗಿದೆ, ಅಂದರೆ ಈಗ ತಪ್ಪು ಮಾಡ್ತಾ ಇಲ್ಲ. ಮತ್ತು ಹಾಲು ಟೀನೇ ಕುಡಿತಾ ಇಲ್ಲ, ಬ್ಲ್ಯಾಕ್ ಟೀ ಅಥವಾ ಗ್ರೀನ್ ಟೀ ಕುಡಿತಾ ಇದ್ದೀನಿ. ಸೊ ಅದು ಸಹ ನಾವು ಮಾಡೋದಿಲ್ಲ, ಯಾಕಂದರೆ ಒಂದಕ್ಕೊಂದು ಆಪೋಸಿಟ್ ಆಗಿರೋದು ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಿಲ್ಲ. ಎಷ್ಟು ಬೇಸಿಗೆಯಲ್ಲಿ ಅತಿ ಮಸಾಲೆ, ಅತಿ ಉಷ್ಣವಾಗಿರುವಂಥ ಆಹಾರ ಸೇವನೆ ಮಾಡೋದಿಲ್ಲ. ಹಾಗೆ ಕಫದ ಕಾಲದಲ್ಲಿ ಅತಿಯಾದಂತಹ ಕೋಲ್ಡ್ ಇರುವಂಥ ಆಹಾರವನ್ನು ಸೇವನೆ ಮಾಡೋದಿಲ್ಲ ಅಂತ. ಎಣ್ಣೆ, ತುಪ್ಪ, ಅದು ತೈಲ ಪದಾರ್ಥಗಳನ್ನು ಸೇರಿಸಿದ ನಂತರ ತಂಬಾದ ಪಾನೀಯನ್ನು ಸೇವನೆ ಮಾಡೋದಿಲ್ಲ. ಈಗ ಎಲ್ಲರೂ ಮಾಡೋ ತಪ್ಪೇನು ಹೇಳಿ, ಅಲ್ಲೆಲ್ಲ ಬರ್ಗರ್, ಪಿಜ್ಜಾ ಅದು ಇದು ತಿಂದರೆ ಕೊಕೊಕೋಲಾ, ಪೆಪ್ಸಿ ಅಂತೇಳಿ ಎಲ್ಲ ಫ್ರೀಜ್ಡ್, ಅದು ಒಳಗಡೆ ಐಸ್ ಹಾಗೆ ಇರುತ್ತೆ. ನಮ್ಮ ಮಕ್ಕಳು ಮಾಡೋಕೆ ಹೋಗ್ತಾರೆ, ಬೆಂಗಳೂರಿನಲ್ಲ ನೋಡಿ ಹಿಂಗೆ ಆಗುತ್ತೆ ಅಂತೇಳಿ ಅಲ್ಲಿರುತ್ತೆ. ಎಲ್ಲರಿಗೂ ಆರೋಗ್ಯ ಯಾಕೆ ಹಾಳಾಗ್ತಿದೆ ಅಂದರೆ ಹಳ್ಳಿಯಲ್ಲಿರಲಿ, ಜಿಲ್ಲೆಯಲ್ಲಿರಲಿ, ಎಲ್ಲೇ ಇರಲಿ ಇದೇ ಕಾರಣ. ಈ ಒಂದಷ್ಟು ಫಾರ್ಮರ್ಸನ್ನು ಅವರಿಗೆ ತಿಳುವಳಿಕೆ ಬಂದರೆ, ಇಲ್ಲ ತಿಳುವಳಿಕೆ ಬರಲ್ಲ, ಅವ್ರಿಗೆ ಏನೋ ಕಾಯಿಲೆ ಬರಬೇಕು, ಅವಾಗ ತಿಳುವಳಿಕೆ ಬರೋದು. ನನ್ನದೇ ಮಗದ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ಸಣ್ಣವಳು ಪರಿಣಿತ ಅಂತೇಳಿ, ಅವಳು ಚೈಲ್ಡ್ಹುಡ್ಡಲ್ಲಿ ಅವಳಿಗೇನೋ ಮೋಸ್ಟ್ಲಿ 2 ವರ್ಷದಲ್ಲೇ ಅವಳು ಸರಿಯಾಗಿ ಮೋಷನ್ ಮಾಡ್ತಾ ಇದ್ಲು. 2 ವರ್ಷದ ನಂತರ ಅವಳಿಗೆ ಯಾವತ್ತೋ ಒಂದಿನ ಟೈಟ್ ಮೋಷನ್ ಆಗಿದೆ. ಟೈಟ್ ಮೋಷನ್ ಆದಾಗ ಫಸ್ಟ್ ಮೋಷನ್ ತುಂಬ ಹಾರ್ಡ್ ಇರುತ್ತಲ್ಲ, ಅದು ಹೋಗ್ಬೇಕಾದ್ರೆ ಸ್ವಲ್ಪ ಅಲ್ಲಿ ಗಾಯ ಆದಂಗೆ ಆಗುತ್ತೆ ಏನಸಲಿ ಬುಧಮಾರ್ಗದಲ್ಲಿ. ಅವಳಿಗೆ ಆ ಸಣ್ಣ ವಯಸ್ಸಿನ ಹುಡುಗಿಗೆ ಈಗ ಟಾಯ್ಲೆಟ್ ಮಾಡಿದ್ರೆ ನಮ್ಗೆ ಹಿಂಗೆ ಆಗುತ್ತೆ ಅಂತ ಅವ್ಳು ತಲೆ ಕುತ್ಕೊಂಡ್ಬಿಟ್ಟಿತ್ತು. ಕುತ್ಕೊಂಡು ಅವ್ಳು ಏನು ಮಾಡ್ದಂಗೆ, ಒಂದು 6th ಸ್ಟ್ಯಾಂಡರ್ಡ್ ಬರೋವರೆಗೂ ಟಾಯ್ಲೆಟಿಗೆ ಹೋಗಲ್ಲ ಹುಡುಗಿ. ಟಾಯ್ಲೆಟ್ ಬಂದರೂ ಹೋಗೋದಿಲ್ಲ. ಬಂದ ತಕ್ಷಣ ಏನು ಮಾಡ್ತಾಳೆ, ಅವಳು 2ನೇ ವರ್ಷದ ಮಗುವಿನಿಂದನೂ ಯಾವುದೋ ಒಂದು ರೂಮಿಗೆ ಹೋಗಿ ಟೈಟ್ ಮಾಡ್ಕೊಂಡ್ಬಿಡ್ತಾಳೆ, ಕಾಲು ಹಿಂಗೆ ಇಟ್ಕೊಂಡು. ಅದು ಮೇಲೆ ಹೋಗುತ್ತೆ, ಮೇಲೆ ಹೋಗಿ ಆಮೇಲೆ ಏನಾಗುತ್ತೆ, ಲಾಸ್ಟಿಗೆ ಓವರ್ಲೋಡ್ ಆಗಿ ಅದು ಚಡ್ಡಿಯಲ್ಲಿ ಸ್ವಲ್ಪ ಆಗುತ್ತೆ. ಅವಾಗ ನಮ್ಗೆ ವಾಸನೆ ಬಂದು, ನಾವು ತುಂಬ ದಿನದ ಸ್ಟಾರ್ಟ್ ಅಲ್ಲ, ವಾಸನೆ ಮಾಡಿದ ತಕ್ಷಣ ಕೆಟ್ಟ ವಾಸನೆ ಬರ್ತಿತ್ತು. ಆಮೇಲೆ ನಾವು ಫೋರ್ಸ್ಫುಲಿ ಎಲ್ಲ ಮಾಡ್ತೀವಿ. ಎಷ್ಟು ಮಾಡಿದ್ರು ಅವಳು ತಲೆಗೆ ತಗೊಳ್ಳಿಲ್ಲ. ಈಗ ಅವಳು 7th ಸ್ಟ್ಯಾಂಡರ್ಡು, ಇನ್ನೂ ಹಾಗೆ ಮಾಡ್ತಾನೆ ಇದ್ಲು. ಬಟ್ ಏನು ಚಡ್ಡಿಯಲ್ಲಿ ಆಗಿದ್ದಂಗೂ ನೋಡ್ಕೊಳ್ತಿದ್ಲ, ಯಾಕಂದ್ರೆ ಶೇಮ್ ಆಗುತ್ತಲ್ಲ. ಆಮೇಲೆ ಈಗ ಅಲ್ಲಿ ಸ್ವಲ್ಪ ಅಪ್ಪನ ಪ್ರೀತಿ ಜಾಸ್ತಿ, ನಮ್ಗೆ ಇಷ್ಟ ಆಗಿದ್ದಂಥ ಕೆಲವೊಂದು ಜಂಕ್ ಫುಡ್ಗಳು, ಮ್ಯಾಕ್ಡೊನಾಲ್ಡ್ಸ್ ಅದು ಇದು ಕೆಲವೊಂದು ನಾವು ಎಷ್ಟು ಅವಾಯ್ಡ್ ಮಾಡಿದ್ರು. ಈಗ ಪಿ ವಿ ಆರ್ಗೆ ಅಂತ ಹೋಗ್ತಾರೆ, ಅಲ್ಲಿ ಇದು ದೊಡ್ಡ ದೊಡ್ಡ ಬಕೆಟಲ್ಲಿ ಸಿಗುತ್ತಲ್ಲ ಪಾಪ್ಕಾರ್ನ್, ಅದನ್ನ ಸೇವನೆ ಮಾಡೋದು. ಅದು ನಾನಿದ್ರೆ ಸಣ್ಣ ಕೊಡಿಸ್ತಾರೆ, ನಾನಿಲ್ಲ ಅಂದರೆ ಅಪ್ಪನ ಫಿಲ್ಮೆಂಟ್ ಮಾಡಿ ಇಷ್ಟು ದೊಡ್ಡ ಅವ್ರ ಮುಖ, ಅವ್ರು ಟಿ ವಿ ನೋಡೋಕೆ ಪಿಕ್ಚರ್, ಹೌದು ಪಿಕ್ಚರ್ ನೋಡೋಕೆ ಹೋಗೋದಲ್ಲ ಅಂತ ಹೇಳೋ, ಅವ್ರು ಬರೋದೇ ಅದನ್ನ ತಿನ್ನಕ್ಕಂತ ಹೇಳೋದು ಅಪ್ಪನಿಗೆ. ನಾನು ಪಿಕ್ಚರ್ ನೋಡೋಕೆ ಬರ್ತೀನಿ ಅಂತ ಅಂದ್ಕೊಂಡಿದ್ದೀನಿ, ನಾನು ಅದನ್ನೇ ತಿನ್ನಕ್ಕೆ ಬರೋದು ಅಂತ ಹೇಳಿ. ಅವಳಿಗೆ ಮೊನ್ನೆ ಏನಾಯ್ತು ನೋಡಿ, ಇಷ್ಟೆಲ್ಲ ಮಾಡಿದ್ರು 12 ವರ್ಷದ ಹುಡುಗಿ. ಅವಳು ಈಗ 1 ತಿಂಗಳಿಂದ ಹೊಟ್ಟೆ ನೋವು ಅಂತೇಳಿ ಹೇಳ್ತಾ ಇದ್ರು. ಆಯಿತು, ನಾನು ಇಲ್ಲಿದ್ದೀನಿ, ಮನೆಯವರು ಒಂದ್ಸರಿ ಇಲ್ಲಿ ಇರ್ತಾರೆ, ಅಲ್ಲೂ ಇರ್ತಾರೆ. 3-4 ಸರಿ ಆದಮೇಲೆ ವಾಮಿಟ್, ಡಿಸೆಂಟ್ರಿ ಎಲ್ಲ ಆಗಕ್ಕೆ ಶುರು ಮಾಡಿದ್ರೆ ನಾವು ಹೆದರ್ಕೊಂಡು ಸ್ಕ್ಯಾನಿಂಗ್ ಕರ್ಕೊಂಡೋದು. ಅಕ್ಯೂಟ್ ಅಪೆಂಡಿಸೈಟಿಸ್ ಅಂತ ಬಂದಿತ್ತು. ಹೇಗೆ ಅಂದರೆ ಮೋಷನ್ ಸರಿಯಾಗಿ ಮಾಡಿದೆ, ಮಲಬದ್ಧತೆ ಎಲ್ಲರಿಗೂ ಇರುತ್ತೆ. ಅದು ಇವಳು ಬರೋ ಮಲನ್ನ ಮೇಲೆ ಕಳಿಸಿ ಅಪೆಂಡಿಕ್ಸ್ ಅನ್ನೋ ಒಂದು ಆರ್ಗನ್ ಇರುತ್ತೆ, ಅದರೊಳಗಡೆ ಅದು ಸಂಡಸ್ ಹೋಗಿ ಅಲ್ಲಿ ಇನ್ಫೆಕ್ಷನ್ ಆಗಿ ಇಷ್ಟೆಲ್ಲ ಪ್ರಾಬ್ಲಮ್ ಆಯಿತು. ಈಗ ಅವಳಿಗೆ ಅವೇರ್ನೆಸ್ ಏನು ಬಂದಿದೆ ಅಂದರೆ, ಈಗ ಮೋಷನ್ ದಿನಕ್ಕೆ 2 ಸರಿ ಕುತ್ಕೊಳ್ತಾರೆ. ನಾವು ಎಷ್ಟು ಹೇಳಿದ್ರು, ಅವರಪ್ಪ ಅಂತ ಎಷ್ಟು ಹೇಳ್ತಿದ್ರು ಅಂದರೆ, ಬರಲಿ ಬಿಡಲಿ ಅವ್ರು ಕುತ್ಕೋ ಅಂತ ಹೇಳ್ತಿದ್ರು. ಅವ್ರು ಹೋಗ್ತಾನೆ ಇರಲಿಲ್ಲ. ಈಗ 2 ಹೊತ್ತು ಕೂರ್ತಾಳೆ, ಬರಲಿಲ್ಲ ಅಂದರೆ ಫೋನ್ ಬರುತ್ತೆ ನನಗೆ, ಅಮ್ಮ ಇದು ಹೋಗಿಲ್ಲ ನನಗೆ, ಅದಕ್ಕೆ ಮೆಡಿಸಿನ್ ಕೊಡಿ, ಮೋಷನ್ ಹೋಗ್ಲಿಕ್ಕೆ ನನಗೆ ಮೆಡಿಸಿನ್ ಕೊಡಿ ಅಂತೇಳಿ. ಆಮೇಲೆ ತರಕಾರಿಗಳನ್ನೆಲ್ಲ ಜಾಸ್ತಿ ತಿನ್ನಬೇಕು, ಫೈಬರ್ ರಿಚ್ ಫುಡ್ ತಿನ್ಬೇಕಂದ್ರೆ ಅವಳೇ ತರಕಾರಿಗಳನ್ನೆಲ್ಲ ಕಟ್ ಮಾಡ್ಕೊಂಡು ತಿಂತಾಳೆ. ಖರ್ಚು ತಕ್ಷಣ ಹೇಳಿ ಫ್ರೂಟ್ಸ್ಗಳೆಲ್ಲ ತಿಂತಾಳೆ. ಅಂದರೆ ಕಾಯಿಲೆ ಬರೋವರೆಗೆ ಮಕ್ಕಳಿಗೆ ಅರ್ಥ ಆಗಲ್ಲ. ಈಗ ದೊಡ್ಡ ವಯಸ್ಸಾದ್ರೂ ಅಷ್ಟೇ, ನಾವು ಎಷ್ಟೇ ಹೇಳ್ತಾ ಇರಲಿ. ಈಗ ಎಷ್ಟೋ ಜನ ಬರ್ತಾರೆ ಪೇಷಂಟು, ಯಾರಿಗೆ ಬಂದಿರುತ್ತೆ ಅವ್ರು ಮಾತ್ರ ನಾನು ಹೇಳಿ ಫಾಲೋ ಮಾಡ್ತಾರೆ. ಮತ್ತೆ ಅಕ್ಕಪಕ್ಕದವ್ರು ಯಾರು ಮಾಡಲ್ಲ, ಅವ್ರು ಮನೇಲಿರೋರು ಅದೇ ರಾತ್ರಿ ಆಗ್ಬಿಟ್ಟಿದೆ, ಯಾಕಂದ್ರೆ ಅವ್ರಿಗೆ ಬಂದಿಲ್ಲಲ್ಲ. ನಾ ಆರಾಮಿದ್ದೀನಿ, ನೀನು ಬೇಕಾದ್ರೆ ಮಾಡ್ಕೊಳೆ, ನಿಮ್ಗೆಲ್ಲ ಬಂದಿಲ್ಲ ಅಂತೇಳಿ ತಪ್ಪನ್ನೋದನ್ನ ಎಲ್ಲರಿಗೂ ಜನತೆಗೂ ತಪ್ಪನ್ನೋದವ್ರು ಅರ್ಥನೇ ಮಾಡ್ಕೊಳ್ಳೋದಿಲ್ಲ. ಹಂಗೆ ಕೆಲವೊಂದೆಲ್ಲ ಅವ್ರಿಗೆ ಬಂದಮೇಲೆ ಗೊತ್ತಾಗೋದು. ಈ PCOD ಹೆಣ್ಮಕ್ಳಿಗೆ ಕಾಮನ್ ಆಗಿಬಿಟ್ಟಿದೆ. PCOD ಎಲ್ಲರಿಗೂ 3 ತಿಂಗಳು 6 ತಿಂಗಳು ಪೀರಿಯಡ್ಸ್ ಆಗೋದು, ಆಮೇಲೆ ಎಲ್ಲ ಲಕ್ಷಣಗಳು ಇರುತ್ತೆ. ನೋಡಿದ ತಕ್ಷಣ ಬೇಜಾರಾಗುತ್ತೆ ನನಗೆ. ಮತ್ತು ಕೇಳಿದಾಗ ಹೇಳ್ತಾರೆ, ಈಗ PUC ಮುಗಿದು ಅಥವಾ 10th ಮುಗಿದು ಎಲ್ಲ ಕಾಲೇಜಿಗೆ ಹೋಗಿರ್ತಾರಲ್ಲ BE ಮಾಡೋಕ್ಕೆ, ಇದಕ್ಕೆ ಅಲ್ಲಿ ಬೆಂಗಳೂರು ಅಥವಾ ಅಂತಲ್ಲಿ ಎಲ್ಲ ತಿಂದ ನಂತರ ಇದು ಬಂದಿರೋದು. ಮನೇಲಿದ್ದ ಸರಿ ಇದ್ರು ಅವರು. ಆಮೇಲೆ ಅವರಿಗೆಲ್ಲ ಎಕ್ಸ್ಪ್ಲೈನ್ ಮಾಡಿ PCOD ಅಂದರೆ ಹೀಗೆ. ಆಮೇಲೆ ಅವ್ರಿಗೆ ಹೆದರೋದು ಯಾಕೆ ಅಂದರೆ, PCOD ಲಕ್ಷಣ ಹೆಂಗಿದೆ ಅಂದರೆ, ಇದು ಸೆಂಟ್ರಲ್ ಅವರ ವಿಷಯ ಆಗುತ್ತೆ, ಇಲ್ಲಿ ಕೂದಲು ಉದ್ದ ಬರುತ್ತೆ ಇಂಥಲ್ಲಿ, ಇಲ್ಲೆಲ್ಲ ಬರೋದಲ್ಲ, ಇಲ್ಲೇ ನೆತ್ತಿ ಕಾಣಕ್ಕೆ ಶುರು ಆಗುತ್ತೆ. ಆಮೇಲೆ ಆಂಡ್ರೋಜನ್ ಅಂದರೆ ಮೇಲ್ ಟೆಸ್ಟೋಸ್ಟೆರಾನ್ ಎಲ್ಲ ಜಾಸ್ತಿಯಾಗಿ ಸಣ್ಣ ಸಣ್ಣ ಗಡ್ಡ ಮೀಸೆಲ್ಲ ಬರುತ್ತೆ. ಆಮೇಲೆ ವೆಯ್ಟ್ ಇದ್ದಕ್ಕಿದ್ದಂಗೆ 10% ಜಾಸ್ತಿ ಆಗ್ತದೆ.
ಆಗ್ಬೋದು, ಇಷ್ಟೆಲ್ಲ ಸಮಸ್ಯೆ ಇದ್ದಾಗ ಅವಾಗ ಓಡ್ ಬರ್ತಾರೆ, ಅಲ್ಲಿವರೆಗೆ ಬರೋದಿಲ್ಲ. ಆವಾಗ ರಿವರ್ಸ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ ನಮಗೆ, ತುಂಬ ಟೈಮ್ ತಗೊಳುತ್ತೆ. ಸ್ಟಾರ್ಟಿಂಗಲ್ಲೇ ಬಂದರೆ ಏನೂ ಆಗಲ್ಲ, ಅದು 2-3 ವರ್ಷ. ಮತ್ತು ಅಲೋಪತಿ ಮೆಡಿಸಿನ್ ಅಂತ ಹೋಗ್ತಾರೆ, ಅವ್ರು 3 ತಿಂಗಳು ಹಾರ್ಮೋನ್ ಮೆಡಿಸಿನ್ ಕೊಡ್ತಾರೆ, 3 ತಿಂಗಳು ಕರೆಕ್ಟ್ ಆಗುತ್ತೆ. 3-4 ತಿಂಗಳು ಮತ್ತೆ ತರಿಸ್ತೀವಿ. ಅಂದರೆ ಅಲ್ಲಿ ಇಲ್ಲೆಲ್ಲ ಉಳ್ಕೊಂಡು ಆಯುರ್ವೇದಕ್ಕೆ ಬರಬೇಕಾದ್ರೆ ತುಂಬ ಲೇಟ್ ಆಗುತ್ತೆ. ಮತ್ತು ಆಯುರ್ವೇದ ಸ್ಲೋ ಅಂತ ಎಲ್ಲ ಹೇಳ್ತಾರೆ. ಆಯುರ್ವೇದ ಇಸ್ ನಾಟ್ ಎ ಸ್ಲೋ, ಆಯುರ್ವೇದ ಕರೆಕ್ಟಾಗಿ ಕೆಲಸ ಮಾಡುತ್ತೆ. ಆದರೆ ಅದು ಎಲ್ಲಿ ಕೆಲಸ ಮಾಡುತ್ತೆ, ರೂಟ್ಗೆ ಕೆಲಸ ಮಾಡುವಂಥದ್ದು, ಬ್ರಾಂಚಿಗೆಲ್ಲ ರೂಟನ್ನು ಸರಿ ಮಾಡ್ತಾ ಬರುತ್ತೆ. ಮೊಸರು ಮಜ್ಜಿಗೆ ಬಿಸಿ ಮಾಡ್ಕೊಂಡ್ಬಿಟ್ಟೆ ಇದೆ, ನೀವು ತುಂಬ ಕಾಮನ್ ವಿಷಯ. ಮೊಸರು ಜ್ಞಾನ ಮಾಡ್ತಿಲ್ಲ ನೀವು, ಅದಾದ್ರೂ ಕ್ವಾಲಿಟಿಯಲ್ಲೇ ತುಂಬ ಒಳ್ಳೇದು. ಅದು ನಾವು ಆ ರೀತಿ ಮಾಡಿದ್ರೆ ಅದು ಇವತ್ತು ಕ್ವಾಲಿಟಿ ಹೋಗುವಂತೆ. ಮೊಸರು ಮಜ್ಜಿಗೆ ಬಿಸಿ ಮಾಡಬಾರ್ದು, ಜೇನುತುಪ್ಪವನ್ನು ಬಿಸಿ ಹಾಲು ಅಥವಾ ಬಿಸಿ ನೀರಿನೊಂದಿಗೆ ಸೇವನೆ ಮಾಡಬಾರ್ದು. ಮತ್ತು ಜೇನುತುಪ್ಪ ಮತ್ತು ತುಪ್ಪವನ್ನು ಸಮಪ್ರಮಾಣ ಸೇವನೆ ಮಾಡಬಾರ್ದು. ಮತ್ತೆ ನಮ್ಮ ನಾನ್ ವೆಜ್ ಮೀನು ಮತ್ತೆ ಚಿಕನ್ ಮಟನ್ ಜೊತೆಗೆ ನಾವು ಹಾಲು ಕುಡಿಯೋಂಗಿಲ್ಲ. ಮತ್ತೆ ಅದನ್ನ ಈಗೆಲ್ಲ ನಮ್ಮಲ್ಲೂ ಹಂಗೆ ಮಾಡ್ತಾ ಇದ್ದಾರೆ. ಏನಂದ್ರೆ ಎಲ್ಲದಕ್ಕೂ ಮೊಸರು ಹಾಕೋದು, ಚಿಕನ್ ಮಟನ್ ಬೇರೆ ಬೇರೆ ರೆಸಿಪಿಗೆ ಮೊಸರು ಇಂಥದ್ದನ್ನೆಲ್ಲ ಹಾಕಿ ಮಾಡ್ತಾರೆ, ಅದೆಲ್ಲ ತಪ್ಪು. ನೋಡಿ, ಬೋಂಡ, ಬಜ್ಜಿ, ಈರುಳ್ಳಿ, ಪಕೋಡ ಮುಂತಾದ ತಿನಿಸುಗಳ ಜೊತೆ ಕೋಲ್ಡ್ ಡ್ರಿಂಕ್ಸ್ ತಗೊಳ್ಳೋದು. ನೀವೀಗ ಏನು ಮಾಡಿದ್ರಿ, ಟೀ ಕಾಫಿ ಕುಡಿತೀರಿ, ಅದೂ ತಪ್ಪು. ಮುಗಿದು ಮತ್ತೆ ಕ್ವಶನ್ಸ್ ಕೇಳ್ಬೋದು. ಅವರು 3 ಟೈಮ್ಸ್ ಊಟ ಮಾಡದೇ ಆಗುತ್ತೆ. ಯಾಕಂದ್ರೆ ನೀವು ಮಾತ್ರೆ ತಗೊಂಡಿರ್ತೀರಿ, ಆ ಟೈಮಲ್ಲಿ ಅಲ್ಲಿ ಫುಡ್ ಬೀಳಿಲ್ಲ ಅಂದರೆ ಆಮೇಲೆ ಇದು ಶುಗರ್ ಲೆವೆಲ್ ಡೌನ್ ಆಗಿ ಗಿಡಿನೆಸ್ ಬರುತ್ತೆ, ತಲೆ ಸುತ್ತೆಲ್ಲ ಬರುತ್ತೆ ಅಲ್ವಾ. ಸೊ ಅವ್ರಿಗೆ ನಾವು ಹೇಳೋಕ್ಕಾಗಲ್ಲ. ಮತ್ತು ಅವ್ರಿಗೆ ತುಂಬ ಡೀಟೇಲ್ಡ್ ನಾಲೆಡ್ಜ್ ಬೇಕಂದ್ರೆ ಮತ್ತೆ ನಮ್ಮ ಆಸ್ಪತ್ರೆ ಬಂದರೆ ನಾವೆಲ್ಲ ಏನೇನು ಮಾಡ್ಬೋದು. ಅಂದರೆ ಒಬ್ಬೊಬ್ಬರು ಕಂಡೀಷನ್ ಒಂದೊಂದು. ಈಗ ನೋಡಿ, ಊರಲ್ಲಿ ಇಷ್ಟು ಜನ ಕೂತಿರಲಿಲ್ಲ, ಅಥವಾ ನಮ್ಮ ಈ ಪ್ರಪಂಚದಲ್ಲಿ ಎಷ್ಟು ಜನ ಇದ್ದಾರೆ, ಎಲ್ಲರೂ ಇದು ಒಂದೇ ಅಲ್ಲ, ದೇವ್ರು ಹೆಂಗೆ ಸೃಷ್ಟಿ ಮಾಡಿದ್ದಾರೆ ನಾನು. ಹಾಗೆ ಪ್ರತಿಯೊಬ್ಬರು ಪ್ರಕೃತಿನೂ ಬೇರೆ. ವಾತ, ಪಿತ್ತ, ಕಫ, ಅದರಲ್ಲಿ ವಾತ, ಪಿತ್ತ, ಕಫ 2 ದೋಷಗಳು ಸೇರ್ಕೊಂಡು ಆಗಿದೆ, ಮತ್ತೆ 3 ದೋಷಗಳು ಸೇರ್ಕೊಂಡು ಆಗಿರುತ್ತೆ. ಪ್ರತಿಯೊಬ್ಬರದ್ದು ಚೇಂಜಸ್ ಇರೋದ್ರಿಂದ ನಾವು ಇವ್ರಿಗೆ ಕೊಟ್ಟಿರೋ ಟ್ರೀಟ್ಮೆಂಟ್ ಇವ್ರಿಗೆ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಕಸ್ಟಮೈಸ್ ಟ್ರೀಟ್ಮೆಂಟ್ ನಮ್ಮದು. ಈಗ ನೋಡಿ, ಜ್ವರ ಬಂದು ಡೋಲೋ 650 ಕೊಟ್ಟರು, ಅಬೌವ್ 15 ಏಜ್ನವರಿಗೆ. ಬಿಲೋ 15 ಏಜ್ನವರಿಗೆಲ್ಲ 500 mg ಕೊಟ್ಟರು ಅಲೋಪತಿಕ್ನಲ್ಲಿ. ಹೌದಲ್ಲ? ನಮ್ಮಲ್ಲಿ ಹಂಗಿಲ್ಲೇ ಇಲ್ಲ. ನಾವು ಫಸ್ಟ್ ಅಗ್ನಿಗೆ ಟ್ರೀಟ್ಮೆಂಟ್ ಮಾಡೋದು. ಜ್ವರ ಯಾಕೆ ಬರುತ್ತೆ? ಅಗ್ನಿಮಾಂದ್ಯದಿಂದ ಬರುತ್ತೆ. ಅಗ್ನಿಮಾಂದ್ಯ, ಅಲ್ಲಿರೋ ಅಗ್ನಿನ ಅಲ್ಲಿ ನಾವು ಬೇರೆ ಬೇರೆ ಆಹಾರ ವಿಹಾರ ಮಾಡಿದ ಅಗ್ನಿ ಸಾರ್ವದೈಹಿಕ ಆಗುತ್ತೆ. ಫಸ್ಟ್ ನಾವು ಕೊಡೋದೇ ಉಪವಾಸ ಮಾಡಿ ಅಂತೇಳಿ. ಉಪವಾಸ ಮಾಡಿದಾಗ ಆಟೋಮೆಟಿಕ್ ಆಗಿ ಸರಿ ಆಗುತ್ತೆ ಅಂತ. ಇಲ್ಲ ಒಂದಷ್ಟು ಮೆಡಿಸಿನ್ ಕೊಡ್ತೀವಿ, ಡೈಜೆಷನ್ ಇಂಪ್ರೂವ್ ಆಗುವಂಥದ್ದು. ನಾವು ಬೇರೆ ಇನ್ನೂ ಮಾಡೋದಿಲ್ಲ. ಹಾಗೆ ನೀವು ಬೆಳಿಗ್ಗೆ ಎದ್ದ ತಕ್ಷಣ ನೀವು ಬಾಯಿ ಬ್ರಷ್ ಮಾಡಬೇಕಾದ್ರೆ ನಾಲ್ಗೆ ನೋಡ್ಕೊಳ್ತೀರಿ. ನಾಲ್ಗೆ ದಪ್ಪ ಇತ್ತು, ತುಂಬ ಅಗರ ಅಂತ ಹೇಳ್ತೀವಲ್ಲ ಸಣ್ಣ ಮಕ್ಕಳಿಗೆ, ಬೆಳ್ಳ ಕೂತ್ಕೊಳ್ತಾರೆ. ಅದೇ ರೀತಿ ನಮ್ಮ ನಾಲ್ಗೆಲ್ಲ ಕೂತ್ಕೊಳ್ತಾರೆ ಅಜೀರ್ಣ ಆದಾಗೆಲ್ಲ. ಅದನ್ನು ನೀವು ನೋಡ್ಕೊಳ್ತಿರ್ಬೇಕು. ಮತ್ತು ಬಾಯಿ ವಾಸನೆ ಬರುತ್ತಂತ ನೋಡಬೇಕು. ಇದೆರಡು ನೀವು ಸರಿಯಾಗಿ ನೋಡ್ತಾ ಇದ್ದರೆ, ಬಾಯಿ ವಾಸನೆ ಇತ್ತು ಮತ್ತು ಅಗರ ಹಿಡಿದಿತ್ತು, ಕೊಟ್ಟೆ ಟಂಗ್ ಇತ್ತು ಅಂತ ಹೇಳಿದರೆ ನಿಮ್ಮ ಡೈಜೆಷನ್ ಪ್ರಾಬ್ಲಮ್ ಇದೆ, ನೀವು ಸರಿ ಮಾಡ್ಕೊಬೇಕು. ಒಂದು ಊಟನಾದರೂ ಬಿಟ್ಟು ಸರಿ ಮಾಡ್ಕೊಬೇಕು. ಕೆಲವೊಂದ್ಸರಿ ಊಟ ಸೇರೋದಿಲ್ಲ, ಬಿಟ್ಬಿಡ್ಬೇಕು. ಹಸಿವಿದ್ರೆ ಅಷ್ಟೇ ಊಟ ಮಾಡಬೇಕು. ನಮಗೆಲ್ಲ ಅದೇ ರೀತಿ, ಊಟ ಸೇರಿದ್ರೆ ಊಟ ಮಾಡ್ತೀನಿ, ಊಟ ಹಸಿವಿಲ್ಲ ಇಲ್ಲ. ಆನಂತರ ಒಂದೇ ಒಂದು 5 ನಿಮಿಷದಲ್ಲಿ ಮುಗಿಸ್ತೀವಿ. ಸ್ವರ ವಿಜ್ಞಾನ ಅಂತ. ನಿಮಗೆ ಪ್ರಾಣಾಯಾಮ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ ಅಲ್ಲ ಪ್ರಾಣಾಯಾಮ. ಪ್ರಾಣಾಯಾಮ ಮತ್ತು ನಾನು ಹೇಳಕ್ಕೆ ಹೋಗಲ್ಲ. ಪ್ರಾಣಾಯಾಮದಲ್ಲಿ ಮತ್ತೆ ನಾನು ದೇಹ ಉಷ್ಣ ಆದಾಗ ಯಾವ ಪ್ರಾಣಾಯಾಮ ಮಾಡಬೇಕು, ದೇಹ ಕೂಲಿದ್ದಾಗ ಅಥವಾ ಕಫ ಜಾಸ್ತಿ ಆಗಿ ಯಾವ ಪ್ರಾಣಾಯಾಮ ಮಾಡಬೇಕು ಅನ್ನೋದು ನಿಮ್ಗೆ ಗೊತ್ತುಂಟು ಅಲ್ವಾ. ನಾನು ಅದನ್ನು ಹೇಳಕ್ಕೆ ಹೋಗಲ್ಲ. ಈಗ ಸ್ಪೆಷಲ್ ಇದ್ರ ಬಗ್ಗೆ ಹೇಳ್ತೇನೆ. ಸ್ವರ ವಿಜ್ಞಾನ ಅಂತೇಳಿ ಕೇಳಿದ್ರೆ ಯಾರಾದರೂ? ಸ್ವರ ವಿಜ್ಞಾನ ಅಂತೇಳಿ ಈಗ ಆಲ್ರೆಡಿ ನಮಗೆ ಪ್ರಾಣಾಯಾಮ ಮಾಡಬೇಕಾದ್ರೆ ಗೊತ್ತಿದೆ. ಎಡ ಮತ್ತು ಬಲ ಮತ್ತು ಎಡ, ಪಿಂಗಳ ಮತ್ತು ಇಡ ನಾಡಿ ಅಂತ ಕರೀತಾರೆ, ಮತ್ತು ಸುಷುಮ್ನ ನಾಡಿ ಅಂತ ಕರೀತಾರೆ. ದೇಹದಲ್ಲಿ ಸಾಕಷ್ಟು ನಾಡಿಗಳಿದ್ದಾವೆ, ಆದರೆ ಇದು 3 ನಾಡಿ ಮೈನ್. ನಾವು ಉಸಿರಾಟ ಆಡ್ತಿದ್ದೆ ಅದರಿಂದ ಅಲ್ವಾ. ಸೊ ಸ್ವರ ವಿಜ್ಞಾನದಲ್ಲಿ ಏನು ವಿಶೇಷತೆ ಅಂದರೆ, ವಿತೌಟ್ ಮೆಡಿಸಿನ್ನು ನಾವು ಕೆಲವೊಂದು ಕಾಯಿಲೆಗಳನ್ನ ಗುಣ ಮಾಡ್ಕೊಳ್ಬೋದು, ಮತ್ತು ಕೆಲವೊಂದು ಕಾಯಿಲೆಗಳು ಬರ್ತಿದ್ದ ಹಾಗೆ ನೋಡ್ಕೊಳ್ಬೋದು. ಇದು ಸ್ವರ ಶಿವ ಸ್ವರೋದಯ ಅನ್ನೋ ಒಂದು ಪುರಾತನವಾದಂತಹ ಒಂದು ಗ್ರಂಥದಿಂದ ಇತ್ತೀಚೆಗೆ ಕೆಲವರು ಅದನ್ನು ಸ್ಟಡಿ ಮಾಡಿ ಯೂಟ್ಯೂಬ್ನಲ್ಲೆಲ್ಲ ಬಿಡ್ತಾ ಇದ್ದಾರೆ. ಯೂಟ್ಯೂಬ್ನಲ್ಲೇ ನೋಡ್ಬೋದು. ಕನ್ನಡದಲ್ಲಿ ಯಾವುದೂ ಇಲ್ಲ, ಹಿಂದಿಯಲ್ಲಿ ಇದೆ ಪಾಡ್ಕಾಸ್ಟ್
ಬರುತ್ತೆ ಸ್ವರ ವಿಜ್ಞಾನ ಅಂತೇಳಿ. ಸೊ ಬಲನಾಡಿ ಯಾವುದು ಇಂಡಿಕೇಟ್ ಮಾಡುತ್ತೆ? ಸೂರ್ಯ. ಇದು ಚಂದ್ರ ಅಲ್ವಾ? ಮತ್ತೆ ಇದು ಸುಷುಮ್ನ ನಾಡಿ. ನಮ್ಮದು ಉಸಿರಾಟ ಆಡಬೇಕಾದ್ರೆ ಪ್ರತಿಯೊಂದು ಗಂಟೆಗೂ ಇದು ಚೇಂಜ್ ಆಗ್ತಾ ಇರುತ್ತೆ. ನೀವು ಥಂಡಿ ಆದಾಗ ಗೊತ್ತಿರುತ್ತೆ ನಿಮಗೆ, ಇದು ಬ್ಲಾಕ್ ಆಗುತ್ತೆ, ಇನ್ನೊಂದ್ಸರಿ ಮಾಡಿದ್ರೆ ಇದು ಕ್ಲಿಯರ್ ಆಗುತ್ತೆ, ಇಲ್ಲಿ ಬ್ಲಾಕ್ ಆಗಿರುತ್ತೆ ಅಲ್ವಾ? ಆಟೋಮೆಟಿಕ್ಕಾಗಿ ಆಗುತ್ತೆ. ಆ ಶಿಫ್ಟಿಂಗ್ ಟೈಮಲ್ಲಿ ಮಧ್ಯದಲ್ಲಿ ಎಲ್ಲೋ ಒಂದು 1 or 2 minutes ಮಧ್ಯದಲ್ಲಿ ಸುಷುಮ್ನ ನಾಡಿ ಆಕ್ಟಿವೇಟ್ ಆಗುತ್ತೆ. ಅದನ್ನು ನಾವು ತುಂಬ ಸೂಕ್ಷ್ಮವಾಗಿ ಗಮನಿಸಬೇಕು. ಎಲ್ಲ ಗಮನಿಸಕ್ಕೆ ನಮ್ಗೆ ಎಲ್ಲಿದೆ ಪುಸ್ತಕ? ಬರೀ ನಮ್ಮ ಯೋಚನೆಗಳು ಅದು ಇದು ಹೊರಗಡೆ ಹೋಗ್ತಾ ಇರುತ್ತಲ್ಲ. ಸೊ ಇಲ್ಲಿ ನೋಡಿ, ಕಾನ್ಸ್ಟಿಪೇಷನ್ ಆದವರಿಗೆ, ಕಾನ್ಸ್ಟಿಪೇಷನ್ ಅಂದರೆ ಮಲಬದ್ಧತೆಗೆ ಈ ವಯಸ್ಸಿನಲ್ಲಿ, ನಾನು ಹಿರಿಯ ನಾಗರಿಕ ಅಂತ ಎಲ್ಲದನ್ನೂ ಹೇಳಿದೆ, ಈ ವಯಸ್ಸಿನಲ್ಲಿ ನಿಮ್ಮಲ್ಲಿ ವಾತ ಜಾಸ್ತಿ ಇರುತ್ತೆ. ವಾತ ಮತ್ತು ಕಫದಲ್ಲಿ ವಾತ ಪ್ರಧಾನವಾಗಿರುತ್ತೆ. ಸೊ ಸೌಕಳಿ ಬರೋದು, ನಿದ್ರೆ ಬರದೇ ಇರೋದು, ದೇಹ ಒಣಗ್ತಾ ಬರೋದು, ಆಮೇಲೆ ಬೇರೆ ಬೇರೆ ಸಮಸ್ಯೆ, ವಾತ ಸಂಬಂಧ ರೋಗಗಳು ಜಾಸ್ತಿ ಬರುತ್ತೆ 60 ನಂತರ ಅಥವಾ 50 ನಂತರ. ಸೊ ಇದಕ್ಕೆ ಆರೋಗ್ಯ ಸಂರಕ್ಷಣೆಯಲ್ಲಿ ಏನು ಮಾಡ್ಬೋದು ಅಂದರೆ, ಒಂದು ಪ್ರತಿದಿನ ಅಭ್ಯಂಗ ಸ್ನಾನ. ನಾವು ದೀಪಾವಳಿ ದಿನ ಒಂದು ದಿನ ಮಾಡ್ತೀವಿ. ಪ್ರತಿದಿನ ಸ್ನಾನಕ್ಕಿಂತ ಮೊದಲು ಕೊಬ್ಬರಿ ಎಣ್ಣೆ ಅಥವಾ ಎಳ್ಳೆಣ್ಣೆ ಸ್ವಲ್ಪ ಹೂ ಬಿಸಿ ಮಾಡಿಕೊಂಡು ಟೋಟಲ್ ಬಾಡಿ ಹಚ್ಕೊಂಡು ಒಂದು 10-15 ನಿಮಿಷ ಬಿಟ್ಟು ಸೂರ್ಯನ ಬೆಳಕಲ್ಲಿ ಒಂದು ಸ್ವಲ್ಪ ಮೈ ಹೊಂದಿದ್ರೆ ಒಳ್ಳೆಯದು. ಗಂಡಸರಿಗಂತೂ ಅದು ಅನುಕೂಲ ಇರುತ್ತೆ. ಹಾಗಾಗಿ ಅದನ್ನು ಮಾಡಿಕೊಂಡು ಸ್ನಾನ ಮಾಡಿದ್ರೆ ಸಂಪೂರ್ಣ ಸಾರ್ವಜನಿಕ ವಾತ, ಚರ್ಮಗತ ವಾತ ಅಂತ ಇರುತ್ತೆ, ಅದೆಲ್ಲ ಕಂಟ್ರೋಲಿಗೆ ಬರುತ್ತೆ. ಮತ್ತು ನ್ಯೂಟ್ರಿಷನ್ ಸಿಕ್ಕಂಗೆ ಆಗುತ್ತೆ ಪ್ರತಿಯೊಂದು ಜೀವಕೋಶಗಳಿಗೆ ಹೊರಗಡೆಯಿಂದ ಒಂದು. ಆಮೇಲೆ ವಾತಕರವಾದಂಥ ಆಹಾರ ವಿಹಾರನ ಮಾಡಬಾರ್ದು. ತುಪ್ಪ ತಿನ್ನಲೇಬೇಕು 3-4 ಚಮಚ. ಆಮೇಲೆ ಇಂಥ ಟೈಮಲ್ಲಿ ಮಲಬದ್ಧತೆ ಜಾಸ್ತಿ. ವಯಸ್ಸಾದವರಿಗೆ ಎಲ್ಲರೂ ಬರ್ತಾರೆ ಮೆಡಿಸಿನ್ ಕೊಡಿ ಮಲಬದ್ಧತೆ ಅಂತ. ಅವಾಗ ಈ ಸೂರ್ಯನಾಡಿ ಯಾವ ರೀತಿ ಅಂದರೆ ಸ್ವರ ವಿಜ್ಞಾನದಿಂದ ಯಾವ ರೀತಿ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾನೆ. ಟಾಯ್ಲೆಟಿಗೆ ಕೂರ್ತಿರಲ್ವಾ, ಇಂಡಿಯನು ಅಥವಾ ವೆಸ್ಟರ್ನ್ 2 ಟೈಪ್ ಇರ್ಬೋದು ನಿಮ್ಮಲ್ಲಿ. ಎಷ್ಟೊಂದು ಟೈಪ್ ಇದೆಯಲ್ಲ ಬಂದಲ್ಲ, ಅಲ್ಲಿ ಹೋಗಿ ಕೂತ್ಕೊಂಡಾಗ ನಾವು ಸೂರ್ಯನಾಡಿನೇ ಆಕ್ಟಿವೇಟ್ ಮಾಡ್ಕೊಳ್ಬೇಕು. ಇದನ್ನು ಕ್ಲೋಸ್ ಮಾಡಿಕೊಂಡು ಕೂತ್ಕೊಳ್ಬೇಕು. ಫಸ್ಟ್ ಸ್ಟಾರ್ಟಿಂಗ್ ಒಂದು 2-3 ದಿನ ನನಗೆ ಒಂದೇ ಸರಿ ಆಗದೆ ಇರ್ಬೋದು. ಆದರೆ ಎಷ್ಟೋ ವರ್ಷ 25-30 ವರ್ಷದಿಂದ ಇರುವಂತಹ ಕಾನ್ಸ್ಟಿಪೇಷನ್, ಮಲಬದ್ಧತೆ ಸಹ ಅದು ಲೀವ್ ಮಾಡುತ್ತೆ. ಯಾಕಂದರೆ ಇದು ಕ್ಲೋಸ್ ಮಾಡಿದ ತಕ್ಷಣ ಸೂರ್ಯನಾಡಿ ಆಕ್ಟಿವೇಟ್ ಆಗುತ್ತೆ. ಸೂರ್ಯನಾಡಿ ಅಂದರೆ ಗೊತ್ತುಂಟಲ್ಲ, ಎಲ್ಲ ಕಡೆ ಬೆಳಕನ್ನು ಚೆಲ್ಲುವಂಥದ್ದು, ಒಂದು ಫಾಸ್ಟ್ ಇದೆಲ್ಲ ಆಗುವಂಥದ್ದು. ಹಾಗಾಗಿ ಮೋಷನ್ ಈಸಿಯಾಗಿ ಹೋಗಿ ಸ್ಟಾರ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಂದೇ ಒಂದು ಉದಾಹರಣೆ, ನಂದು ವಾತ ಪ್ರಕೃತಿ, ವಾತ ಮತ್ತು ಪಿತ್ತ ಪ್ರಕೃತಿ, ವಾತ ಪ್ರಧಾನ ಪಿತ್ತ ಪ್ರಕೃತಿ ನಂದು. ಸೊ ನಾನು ಮೊದಲಿಂದನೂ ಮಲಬದ್ಧತೆ ಇದೆ. ನಾನು ಇದ್ರ ಬಗ್ಗೆ ತಲೆನೂ ಕೆಡಿಸ್ಕೊಂಡಿಲ್ಲ. ಯಾಕೆಂದ್ರೆ ನಂಗೆ ಗೊತ್ತಿತ್ತಲ್ಲ BMS ಮಾಡಬೇಕಂದ್ರೆ ಒಂದು ಪ್ರಕೃತಿ ಹೀಗೆ, ಸೊ ನನಗೆ ಈ ರೀತಿ ಆಗುತ್ತಂತೇಳಿ. ಹಾಗಾದ್ರೆ ಅದಕ್ಕೆ ಏನು ಬೇಕು ಅದನ್ನೆಲ್ಲ ಮಾಡ್ತೀನಿ. ಹಾಗಾದರೆ ನಾವು 3-4 ದಿನ ಹೋಗಲು ನನಗೆ ಏನೂ ಸಮಸ್ಯೆ ಆಗಲ್ಲ. ಕೆಲವರಿಗೆ ನೋಡಿ 1 ದಿನಕ್ಕೆ 4-5 ಸರಿ ಹೋಗೋರಿಗೆ ಎಷ್ಟು ಸಮಸ್ಯೆ ಆಗುತ್ತೆ. ಹಾಗಾಗಿ ಆ ರೀತಿ ನಮ್ಗೆ ಯಾವುದೇ ಸಮಸ್ಯೆಗಳು ಆಗಿಲ್ಲ, ಯಾಕಂದ್ರೆ ಪ್ರಕೃತಿ ಆಗಿರೋದ್ರಿಂದ. ಇನ್ನು ಪಿತ್ತ ಪ್ರಕೃತಿಯಲ್ಲಿ ದಿನ ಹೋಗಲೇಬೇಕು, 1 ಸರಿ 2 ಸರಿ ಹೋಗಲೇಬೇಕು. ಕಫ ಪ್ರಕೃತಿಯಲ್ಲಿ ಕಾಮನಾಗಿ 1 ಸರಿ ಹೋಗುತ್ತೆ. ಪಿತ್ತದವರಿಗೆ ತೀಕ್ಷ್ಣ ಅಗ್ನಿ ಇರುತ್ತೆ, ಜಠ ಅಗ್ನಿ. ಹಂಗಾಗಿ ಅವ್ರಿಗೆ ಜೀರ್ಣ ಎಲ್ಲ ಚೆನ್ನಾಗಾಗುತ್ತೆ. ಡೈಲಿ 1 ಸರಿ 2 ಸರಿ ಹೋಗುತ್ತೆ. ನಮ್ಮಲ್ಲಿ 1 ಸರಿ ಚೆನ್ನಾಗಿರುತ್ತೆ ವಾತದವರಲ್ಲಿ, 1 ಸರಿ ಚೆನ್ನಾಗಿರುತ್ತೆ ಅಗ್ನಿ, 1 ಸರಿ ಡಿಮ್ ಆಗುತ್ತೆ, ಹೈ ಇರುತ್ತೆ. ಹಾಗಾಗಿ ವೇರಿಯೇಷನ್ ಆಗ್ತಾ ಇರುತ್ತೆ. ಸೊ ನಾನೇ ಇದನ್ನು ಟ್ರೈ ಮಾಡಿದೆ. ಫಸ್ಟ್ ನಾನು ಮಾಡಿ ಬೇರೆಯವ್ರಿಗೆ ಹೇಳ್ಬೇಕಲ್ಲ. ಸೊ ನನಗೆ ಮೆಡಿಸಿನ್ ಏನು ತೊಗೊಳ್ತಿರ್ಲಿಲ್ಲ ನಾನು, ಬಟ್ ಡೈಲಿ ಆಗ್ತಿರ್ಲಿಲ್ಲ. ಇದನ್ನು ಮಾಡೋಕ್ಕೆ ಶುರು ಮಾಡೋದ್ರಿಂದ ಸುಮ್ಮನೆ ಹಿಂಗೆ ಇಟ್ಕೊಂಡು ಸ್ವಲ್ಪ ಹೊತ್ತಿಗೆ ಫುಲ್ ಕ್ಲಿಯರ್. ಹಾಗೆ ನೀವುಗಳಿಗೆ ಯಾರಿಗಾದ್ರೂ ಕಾನ್ಸ್ಟಿಪೇಷನ್ ಇದ್ದರೆ ನೀವು ಇದನ್ನು ಮಾಡಿ. ಫಸ್ಟ್ 1 ವಾರ 2 ವಾರ ಆಗದೇ ಇರ್ಬೋದು. ಜಸ್ಟ್ ನೀವು ಟ್ರೈ ಲೈಕ್ ದಿಸ್. ಇದರಿಂದ ಆ್ಯಕ್ಟಿವೇಟ್ ಆಗುತ್ತೆ. ಇನ್ನು ರಾತ್ರಿ ಮಲಗಬೇಕಾದ್ರೆ ಯಾವ ಸೈಡಲ್ಲಿ ಮಲಗಿದ್ರೆ ಒಳ್ಳೆಯದು? ಯಾಕೆ ಹಾರ್ಟಿನ ಸೈಡಲ್ಲ, ಅಲ್ಲಿ ಜಠರ ಇಲ್ಲಿರುತ್ತೆ. ಇಷ್ಟಿಷ್ಟು ಊಟ ಮಾಡಿರ್ತೀವಲ್ಲ, ಅದನ್ನ ಮತ್ತೆ ಹಿಂಗೆ ಮಾಡಿ ಅದು ಹಿಂಗೆ ತಿರ್ಗೋದು ಬೇಡ ಅಂತೇಳಿ ಹಿಂಗೆ ಮಾಡಿ ಅಂತೇಳಿ ಒಂದು ಪಚನ ಕ್ರಿಯೆಗೆ ಅನುಕೂಲ ಆಗಲಿ ಅಂತೇಳಿ. ಈ ಪಚನ ಕ್ರಿಯೆ ಜೊತೆಗೆ ನಿದ್ರೆಯೂ ಚೆನ್ನಾಗಾಗುತ್ತೆ. ಮತ್ತು ನಾವು ಲೆಫ್ಟ್ ಸೈಡ್ ಮಾಡಿದ ತಕ್ಷಣ ಮತ್ತೆ ಎಲ್ಲಿಂದ ಸೂರ್ಯನಾಡಿ ಆಕ್ಟಿವೇಟ್ ಆಗುತ್ತೆ, ಡೈಜೆಷನ್ಗೆಲ್ಲ ಹೆಲ್ಪ್ ಮಾಡುತ್ತೆ. ಆಮೇಲೆ ನಿದ್ರೆ ಚೆನ್ನಾಗಿ ಬರುತ್ತೆ. ಆಮೇಲೆ ನಿಮಗೆ ಏನಾದರೂ ಒಂದು ನೋವು ಹೆಡ್ಡೇಕ್ ಏನಾದರೂ ಬರ್ತಾ ಇರುತ್ತೆ, ಯಾವುದೋ ಒಂದು ಸೈಡ್ ಬರ್ತಾ ಇರ್ತದೆ, ರೈಟ್ ಸೈಡ ಲೆಫ್ಟ್ ಸೈಡು ಹೆಡ್ಡೇಕ್ ಬರ್ತಾ ಇದೆ ಅಂತ ಅಂದ್ಕೊಳ್ಳಿ. ಆವಾಗ ಅಥವಾ ಏನೋ ಕಾಲು ನೋವು, ಹೊಟ್ಟೆ ನೋವು ಏನಾದರೂ ಆಗಿರ್ಬೋದು. ಆವಾಗ ನಿಮ್ಮದು ಯಾವ ಒಂದು ರೈಟ್ ಆ್ಯಕ್ಟಿವ್ ಇದೆಯಾ ಲೆಫ್ಟ್ ಆ್ಯಕ್ಟಿವ್ ಇದೆಯಾ ಅಂತ ನೋಡಬೇಕಾಗುತ್ತೆ. ಹೇಗೆ ನೋಡ್ತೀರಿ? ಜಸ್ಟ್ ಸಿಂಪಲ್. ಯಾವುದೋ ಒಂದಲ್ಲಿ ಸಲೀಸಾಗ್ತಾ ಇರುತ್ತೆ, ಯಾವುದೋ ಒಂದು ಸ್ವಲ್ಪ ಕಷ್ಟ ಅನಿಸ್ತಾ ಇರುತ್ತೆ. ಹಾಂ ಅಲ್ಲ, ನಾನು ಹೇಳಿದ್ದಲ್ಲ 1 ಗಂಟೆಗೆ ಒಂದೊಂದರಲ್ಲಿ ಆ್ಯಕ್ಟಿವ್ ಇರುತ್ತೆ ಅಂತೇಳಿ. ಒಂದರಲ್ಲಿ 1 ಗಂಟೆ ಬರೀ ಇದರಲ್ಲಿ ಅಷ್ಟೇ ಉಸಿರಾಡ್ತಿರುತ್ತೆ.
ಇನ್ನೊಂದು ಇದರಲ್ಲಷ್ಟೇ ಉಸಿರಾಡ್ತಿರ್ತೀವಿ. ಅರ್ಥ ಆಯ್ತಾ? ಶಿಫ್ಟ್ ಆಗ್ತಾ ಇರುತ್ತೆ. ಸೊ ನಮ್ಗೆ ಏನಾದರೂ ಅಕ್ಯೂಟ್ ಪೈನ್ ಬಂತಪ್ಪ ತಲೆನೋವು ಅಥವಾ ಏನೋ ಒಂದು ಟೆನ್ಷನ್ ಆಗಿರುತ್ತೆ ಅಥವಾ ಏನಾದರೂ ನೋವಿರುತ್ತೆ, ಅವಾಗ ನಾವು ಏನು ಮಾಡಬೇಕು, ಫಸ್ಟ್ ನಾವು ಯಾವುದು ಒಂದು ಆ್ಯಕ್ಟಿವ್ ಇದೆ ಅಂತ ನೋಡ್ಕೋಬೇಕು ನಮ್ಮದು ಉಸಿರಾಟ. ಈಗ ನಮ್ದು ನೀವೆಲ್ಲ ಚೆಕ್ ಮಾಡ್ಕೊಳ್ಳಿ. ಒಂದು ಲೆಫ್ಟ್ ಆ್ಯಕ್ಟಿವ್ ಇದೆ, ಇದು ಸ್ವಲ್ಪ ಎಡೆಗಡೆ ಅನಿಸ್ತಿದೆ, ಸ್ವಲ್ಪ ಹೆವಿ ಅನಿಸ್ತಾ ಇದೆ, ಗೊತ್ತಾಗ್ತಿದೆ ಎಲ್ಲರಿಗೂ? ಯಾವಾಗ ನಿಮಗೆ ಈ ತೊಂದರೆ ಆಗುತ್ತಲ್ಲ, ಯಾವ್ದು ಆ್ಯಕ್ಟಿವ್ ಇದೆಯಲ್ಲ ಅದನ್ನು ಬಿಟ್ಟು ಯಾವ್ದು ಬ್ಲಾಕ್ ಆಗಿದೆಯಲ್ಲ ಅದರಿಂದ ಉಸಿರಾಡೋಕೆ ಶುರು ಮಾಡಬೇಕು. ಇದು ಕ್ಲಿಯರ್ ಆಗೋದಲ್ಲ, ನಿಮ್ಗಿರೋ ಪ್ರಾಬ್ಲಮ್ ಕಮ್ಮಿ ಆಗ್ತದೆ. ಹೆಡ್ಡಕ್ಕೆ ಇರ್ಬೋದು, ಅದೇ ಇರ್ತದೆ. ಹಾಗೆ ನಿಮ್ಮ ದೇಹದಲ್ಲಿ ಏನೇ ಒಂದು ಬಾಡಿಯಲ್ಲಿ ಹೀಟ್ ಆಗಿ ಬಬಲ್ಸ್ ಬರೋದಿರ್ಬೋದು, ಮೂಲವ್ಯಾಧಿ ಇರ್ಬೋದು, ಅಥವಾ ಬಾಯಿ ಹುಣ್ಣು ಇರ್ಬೋದು, ಇಂಥದ್ದೆಲ್ಲ ಆದಾಗ ಮತ್ತೆ ಹೇಗೆ ನಾವು ಯಾವ್ದು ಮಾಡ್ಬೋದು, ಚಂದ್ರ ನಾಡಿನ ಆಕ್ಟಿವೇಟ್ ಮಾಡಬೇಕು. ಆವಾಗ ನಾವು ಈ ರೀತಿ ಉಸಿರಾಟ ಮಾಡಬೇಕು. ಅಂದರೆ ಬಲ ಕ್ಲೋಸ್ ಮಾಡೋದು, ಎಡದಲ್ಲಿ ಉಸಿರಾಡೋದು. ಎಷ್ಟು ಸರಿ ಮಾಡಬೇಕು ದಿನಕ್ಕೆ? ಮಿನಿಮಮ್ ನಮಗೆ ಎಫೆಕ್ಟ್ ಆಗಬೇಕು ಅಂದರೆ ಇಂದಲೂ 3 ಸರಿ ಆದರೆ ಬೆಳಿಗ್ಗೆ ಮಧ್ಯಾಹ್ನ ಆದರೆ ಒಂದು 2-3 ನಿಮಿಷ ಹೀಗೆ ಮಾಡೋದು. ಈಗ ನಾವು ಬಾಕಿದಕ್ಕೆಲ್ಲ ಟೈಮ್ ಕೊಡ್ತೀವಿ, ಮೆಡಿಸಿನ್ ತಿನ್ನೋಕ್ಕೆ, ಅಡುಗೆ ಮಾಡೋಕ್ಕೆ, ಊಟ ಮಾಡೋಕ್ಕೆ, ಹರಟೆ ಹೊಡಿಯೋಕ್ಕೆ, ಟಿ ವಿ ನೋಡೋಕ್ಕೆ, ಮೊಬೈಲ್ ನೋಡೋಕ್ಕೆ. ಇದೊಂದು ಎಷ್ಟು 3 ನಿಮಿಷ ಮಾಡೋಕ್ಕಾಗಲ್ಲ. ದುಡ್ಡು ಖರ್ಚಿಲ್ಲ, ಎಂಥದ್ದು ಇಲ್ಲ ಅಲ್ವಾ? ನೋಡ್ಬೋದಾ? ಇದು ಬಾಡಿಯಲ್ಲಿ ಹೀಟ್ ಆದಾಗ ಸೂರ್ಯನ ಕ್ಲೋಸ್ ಮಾಡಿದ್ರೆ ಚಂದ್ರನ ಆಕ್ಟಿವೇಟ್ ಮಾಡೋದು. ಬಾಡಿಯಲ್ಲಿ ದಮ್ ಜಾಸ್ತಿ ಆದಾಗ ಇದನ್ನು ಕ್ಲೋಸ್ ಮಾಡಿ ಸೂರ್ಯ ಅದೇ ಬಾವಿಗೆ ಆಡಿಸೋದು, ಆಮೇಲೆ ಹೊಟ್ಟೆ ನೀರು ಬರೋದು ಅಥವಾ ಮೂಲವ್ಯಾಧಿ ಬರೋದು. ನಾವೇನಾದ್ರೂ ಒಂದು ಹೀಟಿನ ಪದಾರ್ಥ ಅಥವಾ ಆಹಾರ ವಿಹಾರ ಮಾಡಿದ ತಕ್ಷಣ ಟ್ರಾವೆಲ್ ಮಾಡಿರ್ತೀವಿ ತುಂಬ, ಅವಾಗ ದೇಹ ಉಷ್ಣ ಆಗೇ ಆಗುತ್ತಲ್ವಾ ಅಂತ ಟೈಮ್ ನಾವು ಮಾಡ್ಬೋದು. ಅದೂ ಆಗುತ್ತೆ. ಸ್ಟೀಮ್ ಇನ್ಹಲೇಷನ್ ಡೈಲಿ ಮಾಡ್ಬೋದು. ಬೆಳಗ್ಗೆ ಎದ್ದು ಸ್ವಲ್ಪ ನೀರಿಗೆ ಎಣ್ಣೆ ಹಾಕ್ಕೊಂಡು ಸ್ಟೀಮ್ ಇನ್ಹಲೇಷನ್ ಮಾಡ್ಬೋದು. ಆದರೆ ನೀವು ದಿನ ಇಡೀ ಸ್ಟೀಮ್ ಇನ್ಹಲೇಷನ್ ಮಾಡೋಕ್ಕಾಗಲ್ಲ. ಅದನ್ನ ಮಾಡಿ. ಆದರೆ ನಿಮಗೆ ಏನು ಸಮಸ್ಯೆ ಇದೆ? ಅಸ್ತಮ ಪ್ರಾಬ್ಲಮ್ ಇದೆಯಾ? ಅಸ್ತಮ ಪ್ರಾಬ್ಲಮ್ ಇವಾಗೆಲ್ಲ ಅನುಭವದಲ್ಲಿ ಗಮನ ಪ್ರಾಣಾಯಾಮ ಅದರಿಂದ ಬೆನಿಫಿಟ್ ಎಷ್ಟಿದೆ ಅಂತ ಹೇಳಕ್ಕೆ ಆಗಲ್ಲ. ಇಂತಾನೇ ಬೆನಿಫಿಟ್. ನಾವು ದಿನಕ್ಕೆ 10 ನಿಮಿಷ ಅದನ್ನು ಮಾಡಬೇಕಾಗುತ್ತೆ. ಇಡೀ ನಮ್ಮ ಮನಸ್ಸು ಚಂಚಲವಾಗಿದ್ದಕ್ಕೆ, ನಮ್ಮ ಬಾಡಿಯಲ್ಲಿ ಇಂಬ್ಯಾಲೆನ್ಸ್ ಇರಬೇಕು. ಅದು ಒಂದಿಂದ ತಗೊಳ್ಳೋದು, ಅದನ್ನು ಬಿಡೋದು, ಅದನ್ನು ತಗೊಳ್ಳೋದು, ಬಿಡೋದು. ಅದು ವಿಶೇಷ ಪ್ರಾಣಾಯಾಮ ಅಂತಂದಿದ್ದು ಈ ಸ್ವರ ಇನ್ನೂ ತುಂಬ ಹೇಳಿದೆ. ಪಂಚಕರ್ಮ ಅಂದ್ರೆ ಈಗ ಆಯುರ್ವೇದದಲ್ಲಿ 2 ಟೈಪ್ ಟ್ರೀಟ್ಮೆಂಟ್ ಇದೆ. ಫಸ್ಟ್ ನಾವು ಪ್ರಿವೆನ್ಷನ್ಗೆ ಜಾಸ್ತಿ ಒತ್ತು ಕೊಡ್ತೇವೆ. ಕಾಯಿಲೆ ಬಾಧಿತ ಆಯುರ್ವೇದದಲ್ಲಿ ಜೀವನ ಶೈಲಿ ಮಾಡಿ ಅಂತ. ಒಂದು ವೇಳೆ ಅದು ವ್ಯತ್ಯಾಸ ಆಗಿ ನಮ್ಮ ಕಾಯಿಲೆ ಬಂತಂತ ಅಂದ್ಕೊಳ್ಳಿ, ಅವಾಗ ಫಸ್ಟಿಗೆ ನಾವು ಕಾಯಿಲೆ ಸದ್ಯಕ್ಕೆ ಸ್ಟಾರ್ಟ್ ಆಗಿದ್ರೆ ನಾವು ಮೆಡಿಸಿನ್ ಕೊಡ್ತೀವಿ. ಮೆಡಿಸಿನ್ ಕೊಟ್ಟು ಗುಣ ಮಾಡ್ತೇವೆ. ಆದರೆ ಕಾಯಿಲೆ 2 ವರ್ಷ 3 ವರ್ಷ ದೀರ್ಘಕಾಲೀನ ಆದಾಗ ದೇಹದಲ್ಲಿ ದೋಷಗಳು ತುಂಬ ಇರುತ್ತೆ. ಅದು ಮೆಡಿಸಿನಲ್ಲಿ ಗುಣ ಆಗ್ತಿರೋದಿಲ್ಲ. ಆವಾಗ ನಾವು ಪಂಚಕರ್ಮ ಅಂದರೆ ಶೋಧನಾ ಟ್ರೀಟ್ಮೆಂಟ್, ಅಂದರೆ ದೇಹದಲ್ಲಿರೋ ದೋಷಗಳನ್ನ ಹೊಟ್ಟೆಗೆ ತರೋಂಗೆ ಫಸ್ಟಿಗೆ ಮೆಡಿಸಿನ್ ಎಲ್ಲ ಕೊಡ್ತೀವಿ, ಮಸಾಜ್ ಮಾಡ್ತೀವಿ, ಕೆಲವೊಂದೆಲ್ಲ ಮೆಡಿಸಿನ್ಸು ಮತ್ತು ಥೆರಪೀಸ್ ಎಲ್ಲ ಇದೆ. ಅದನ್ನು ಮಾಡಿ ಹೊಟ್ಟೆಗೆ ತರಿಸಿ, ಈಗ ಅಸ್ತಮ ಇದ್ದವರಿಗೆ, ಈಗ ಏನು ಎದೆ ಮೇಲ್ಭಾಗದಲ್ಲಿ ಏನೇನು ತೊಂದರೆ ಇದೆ ಅಂಥವರಿಗೆ ವಮನ ಮಾಡಿಸ್ತೀವಿ, ವಾಂತಿ ಮಾಡಿಸ್ತೀವಿ. ಈ ಜಠರದಲ್ಲಿ ಮತ್ತು ಈ ದೊಡ್ಡ ಕರಳು ಸಣ್ಣ ಕರಳಲ್ಲಿ ಏನಾದರೂ ಸಮಸ್ಯೆ ಇದ್ದವರಿಗೆ ಅವರಿಗೆ ವಿರೇಚನ ಅಂತ ಟ್ರೀಟ್ಮೆಂಟ್ ಮಾಡ್ತೀವಿ. ಪರ್ಗೆಟಿವ್ ಅಂದರೆ ಲೂಸ್ ಮೋಷನ್ ಆಗಲಿಕ್ಕೆ. ಇದು ನಿಮಗೆ ಅರ್ಥ ಆಗಲಿ ಅಂತ ಲೂಸ್ ಮೋಷನ್ ಅಂತ ಹೇಳ್ತಿರೋದು, ಅದನ್ನು ವಿರೇಚನ ಟ್ರೀಟ್ಮೆಂಟ್ ಅಂತ ಕರಿತೇವೆ. ಜೊತೆಗೆ ಅದಕ್ಕೆ ಪ್ರಿಪ್ರೇಷನ್ ಆಗಿ 7 days ನಾವು ಆ ಥೆರಪಿ ಮಾಡಬೇಕು. 7 ದಿನ 4 ರಿಂದ 5 ದಿನ ನಾವು ತುಪ್ಪ ಕೊಡಿಸ್ತೇವೆ. ತುಪ್ಪ ಅಂದರೆ ನೀವು ತಿನ್ನೋ ತುಪ್ಪ ಅಲ್ಲ, ಆ ಪ್ರಕೃತಿಗೆ ಅನುಗುಣವಾಗಿ, ಆ ಕಾಯಿಲೆಗೆ ಅನುಗುಣವಾಗಿ ನಾವು ಮೆಡಿಕೇಟೆಡ್ ಗೀಸ್ ಇರುತ್ತೆ, ಅದನ್ನು 30 ml 60 ml 90 ml ಕೂಡಿಸಿ, ಆನಂತರ 3 ದಿನ ಟೋಟಲ್ ಬಾಡಿ ಮಸಾಜ್ ಮತ್ತು ಸ್ಟೀಮ್ ಕೊಟ್ಟು 7ನೇ ದಿನ ನಾವು ಪರ್ಗೆಟಿವ್ ಅಂದರೆ ಮೋಷನ್ ಈಸಿಯಾಗಿ ಆಗಿ ಹೋಗಲಿ ಅಂತೇಳಿ ಒಂದು ಮೆಡಿಸಿನ್ ಕೊಡ್ತೇವೆ. ಆವಾಗ 15-20 ಸರಿ ಲೂಸ್ ಮೋಷನ್ ಆಗುತ್ತೆ. ಅದು ಆಗಲಿ ಅಂತಲೇ ಕೊಡೋದು. ಆವಾಗ ದೋಷಗಳೆಲ್ಲ ಹೊರಗಡೆ ಹೋಗುತ್ತೆ. ಆವಾಗ ಅದರ ನಂತರ ನೀವು ಬೇಗ ಫಾಸ್ಟಾಗಿ ರೆಕವರ್ ಆಗ್ತದೆ. ಹಾಗೆ ಇಲ್ಲಿಂದ ಏನೇ ಸಮಸ್ಯೆ ಇರಲಿ ಅದಕ್ಕೆ ನಸ್ಯಕರ್ಮ ಅಂತೇಳಿ ಮಾಡ್ತೇವೆ. ನಸ್ಯಕರ್ಮ ಈಗ ತಲೆನೋವು ಪ್ರಾಬ್ಲಮ್ ಇರುತ್ತಲ್ಲ, ಅದಕ್ಕೆ ನಸ್ಯಕರ್ಮ ಮಾಡ್ತೇವೆ. ಮೂಗಲ್ಲಿ ಔಷಧಿ ಹಾಕಿ ಶ್ರೀಮಂತ ಮಾಡೋದು.
ಬಹಳ ಜನರಿಗೆ ಚಡಪಡಿಸ್ತಾ ಇದ್ದಾರೆ. ಮನೆಗೆ ಹೋಗ್ಬೇಕು, ಲೇಟ್ ಆಗಿದೆ, ಅದನ್ನ ಬಿಟ್ಟು ಹೋಗ್ಲಿಕ್ಕೆ ಮನಸ್ಸಿದೆ. ಪ್ರಾಮಾಣಿಕವಾಗಿ ಬಹುತೇಕರ ಸಮಸ್ಯೆ ನೋಡಿ. ಈ ಚತುರ್ಭಾಷಾ ಪ್ರವೀಣೆಯಾದಂತಹ ಡಾಕ್ಟರ್ ಪೂರ್ಣಿಮಾ, ನಾನು ಈ ಕೊನೆಯದಾಗ ಹೇಳ್ತಾ ಇದ್ದೇನೆ, ನಾನೇ ವಿಚಾರ ಮಾಡ್ತಾ ಇದ್ದೆ, ಇವರು ಶಿಸ್ತು, ಟೈಮ್ ಟು ಟೈಮ್. ನಾನು 4:15 ನೀವು ಎಷ್ಟೊತ್ತಿಗೆ ಬರ್ತೀನಿ ಅಂತ, ನೀವು ಅಲ್ಲೇ ಇದ್ರು ಒಳ್ಳೇದಿತ್ತು ಅಂತ. ಅಡ್ಡಿಲ್ಲ, ನೀವು ಬರೋಕ್ಕೆ ನಾ ಬರ್ತೀನಿ ಅಂತ. ಎಷ್ಟೇ ಬರ್ತೀನಿ? 4:30. ಆಯ್ತು, ನಾನು ಬಂದೆ. ಇವ್ರು ನನಗೆ ಫೋನ್ ಮಾಡ್ತಾರೆ, ನಾನು ಮಾರಿಗುಡಿ ದಾಡ್ತಾ ಇದ್ದೇನೆ, ಟೈಮ್ ನೋಡ್ತೇನೆ 4:30. ಇವರು 4:30 ಕರೆಕ್ಟ್ ಇಲ್ಲಿದ್ದಾರೆ, ನಾನು ಬರುವಾಗ 4:32 ಆಯ್ತು. ಒಂದು ಇದನ್ನ ನಾ ಯಾಕೆ ಹೇಳ್ತೇನೆ ಅಂತಂದ್ರೆ, ಅವ್ರು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದಾರೆ. ಇನ್ನೊಂದು ಏನೇ ಆಗ್ಲಿ, ಇಷ್ಟೆಲ್ಲ ಡ್ಯೂಟಿ ಮಾಡಿಕೊಂಡು ಬೈರುಂಬೆ ಆಸ್ಪತ್ರೆಯಿಂದ ಇವರು ಆಸ್ಪತ್ರೆ ಅಂತ ಕರೆಯೋದಿಲ್ಲ, ಆಯುಷ್ಮಾನ್ ಆರೋಗ್ಯ ಮಂದಿರ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಅವರಲ್ಲಿ ವೈದ್ಯಾಧಿಕಾರಿಗಳು ನಮ್ಮ ಮುಂದೆ ಹೇಳ್ಬೋದಿತ್ತು. ಉದಾಹರಣೆ ನಾನು ಕೊನೆಗೆ ಒಂದು 10 ನಿಮಿಷಕ್ಕೆ ಇಟ್ಕೊಂಡಿದ್ದೆ. ನೀವು ಇಷ್ಟೆಲ್ಲ ಮಾಡ್ತಾರೆ, ಆಟ ಆಡ್ತಾರೆ, ಬ್ಯಾಡ್ಮಿಂಟನ್ ಆಡ್ತಾರೆ, ಆಮೇಲೆ ಯೋಗಾಸನ ಮಾಡ್ತಾರೆ, ಯೋಗಾಸನದ ಪ್ರಾತ್ಯಕ್ಷಿಕೆಗೆ ಹೋಗ್ತಾರೆ. ನಮ್ಮ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ 1 ವರ್ಷ ಇವರೇ ಅಲ್ಲಿ ಪ್ರಾತ್ಯಕ್ಷಿಕೆಗೆ ಹೋದವರು. ಇದನ್ನೆಲ್ಲ ಮಾಡ್ತಾರೆ, ಕರಾವಕ್ಕೆ ಹಾಡು ಹೇಳ್ತಾರೆ, ಹಿಂದೂಸ್ತಾನಿ ಹಾಡನ್ನು ಕಲಿಲಿಕ್ಕೆ ಹೋಗ್ತಾರೆ. ನನಗೆ ಒಂಥರ ಗೊಂದಲ. ನಾವು ಮಲೆನಾಡವರು, ಇವರು ಶಿವಮೊಗ್ಗ ಮೂಲವರು, ಮಲೆನಾಡವರು, ನಮ್ಮಷ್ಟಾರು ಆಲಸ್ಯ ಇರ್ಬೇಕಿತ್ತು, ಇವ್ರಿಗೆ ಯಾಕೆ ಕ್ರಿಯಾಶೀಲ ಅಂತ. ಆಮೇಲೆ ನಿಮ್ಗೆ ಆ ಗುಟ್ಟನ್ನು ಹೇಳ್ತಾ ಇದ್ದೇನೆ. ನಾನು ಇತ್ತೀಚೆಗಷ್ಟೇ ತಿಳ್ಕೊಂಡೆ, ಶಿವಮೊಗ್ಗದಲ್ಲಿ ಇವರು ಇದ್ದವರು, ಮೂಲ ಇವರು ಮಂಗಳೂರಿನವರು, ಉಡುಪಿಯವರು. ಹಾಗಾಗಿ ಬಹುಶಃ ಇವರಿಗೆ ಆ ಕ್ರಿಯಾಶೀಲತೆ ಬಂದಿರ್ಬೋದೇ, ಆ ಜೀವಿಸಲು ಇದೆಯೇನೋ ಅನ್ನೋದನ್ನ ಕೊನೆಯದಾಗಿ ಹೇಳ್ತಾ, ನಮ್ಮ ನಿಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕವಾದಂತಹ ಅಭಿನಂದನೆಗಳನ್ನ ಮತ್ತೊಮ್ಮೆ ನಾವು ಅಭಿವಂದನೆಗಳನ್ನು ಕೊಡೋಣ. ನಿಮ್ಗೆ ಯಾವ ಸಮಸ್ಯೆ ಇದ್ರು ನೀವು ಬೈರುಂಬೆಲ್ ಅವ್ರು ಸಿಗ್ತಾರೆ, 1 to 1 ಅವರು ಮಾಡಬಹುದು. ಇದನ್ನ ಅವರಿಗೆ ಒಂದು ನೆನಪಿನ ಕಾಣಿಕೆಯನ್ನು ದಯಮಾಡಿ ಈ ಒಂದು ಗೆಳೆಯರ ಗಾಯತ್ರಿ ಗೆಳೆಯರ ಬಳಗ ರೋಹಿತ್, ಸನ್ನಿಧಿ, ಅನುಷಾ, ಮನಸ್ವಿ, ಮನ್ವಿ, ಈ ಪಂಚ ತಾರೆಯರಿಗೆ ನಾವೊಂದು ಕರತಾಡನದಿಂದ ಸನ್ಮಾನಿಸಿಕೊಂಡೇವೆ. ಹಾಗೆಯೇ ಕಾರ್ತಿಸುಬ್ಬ ಮತ್ತು ಕಡತೋಕ ಭಾಗವತರ ಸಂಪಾದನೆಯ ಈ ಒಂದು ತಾಳಮದ್ದಲೆಯನ್ನ ಅತ್ಯಂತ ಅರ್ಥಪೂರ್ಣವಾಗಿ ಕಲಿಸಿಕೊಟ್ಟಂತಹ ಶ್ರೀಮತಿ ನಿರ್ಮಲಾ ಗೋಳಿಕೊಪ್ಪ ಅವರಿಗೂ ಹಾಗೂ ಹಿನ್ನೆಲೆಯ ಎಲ್ಲ ಮಹನೀಯರಿಗೂ ಮತ್ತೊಮ್ಮೆ ಗಾಯತ್ರಿ ಗೆಳೆಯರ ಬಳಗದವರು ಪರವಾಗಿ ಅತ್ಯಂತ ಗೌರವ